ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಎಚ್.ಡಿ. ತಾಲೂಕಿನಲ್ಲಿರುವ ಅವಕಾಶಗಳನ್ನು ಕುರಿತು ಎಚ್.ಡಿ. ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್. ನೇತ್ರಾವತಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್. ಕೇಶವಮೂರ್ತಿ. ನೇತ್ರಾವತಿ ಅವರೇ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನೇತ್ರಾವತಿ ಅವರೇ. ತಮ್ಮ ವಿದ್ಯಾಭ್ಯಾಸ ಏನು, ನೀವು ಎಲ್ಲಿಯವರು ಮೂಲತಃ? ನಾನು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕಳೆದ 2 ವರ್ಷದಿಂದ ಎಚ್.ಡಿ. ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ನಾನು ಮೂಲತಃ ಎಚ್.ಡಿ. ತಾಲೂಕಿನಲ್ಲೇ ಆಗಿದ್ದು 10ನೇ ತರಗತಿ ತನಕ ನಾನು ಎಜುಕೇಷನ್ ಎಚ್.ಡಿ. ತಾಲೂಕಿನಲ್ಲೇ ಮುಗಿಸಿರ್ತೀನಿ. ಮೂಲ ಊರು ಯಾವುದು ಮೇಡಮ್? ಸರ್ ನಂದು ಎಚ್.ಡಿ. ಹತ್ರ ಒಂದು 6 ಕಿಲೋಮೀಟರ್ ದೂರ ಹೆಚ್ಚಮಟಗೆರೆ ಅಂತ ಒಂದು ಹಳ್ಳಿ. ನಂತರ ನಾನು ನನ್ನ PUC ಪದವಿಯನ್ನು ಮೈಸೂರಿನಲ್ಲಿ ಪಡೆದಿರ್ತೇನೆ. ನಂತರ ನಾನು BSc ತೋಟಗಾರಿಕೆ ಪದವಿಯನ್ನು ಮೂಡಿಗೆರೆ ಮಹಾವಿದ್ಯಾಲಯದಲ್ಲಿ ಪಡೆದಿರ್ತೇನೆ. ಮತ್ತು ನಾನು MSc ಹಾರ್ಟಿಕಲ್ಚರು GKVK ಕ್ಯಾಂಪಸ್ನಲ್ಲಿ ಪಡ್ಕೊಂಡಿರ್ತೀನಿ ಸರ್. ಎಚ್.ಡಿ. ತಾಲೂಕಿನವರೇ ತಾವು? ಹೌದು ಸರ್. ನಮ್ಮ ತಾಲೂಕಿನಲ್ಲೇ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇತ್ತ ತಮಗೆ? ಸರ್ ಆ ಥರ ಏನಿಲ್ಲ. ನಾನು ಮೂಲತಃ ಮೈಸೂರಿನಲ್ಲಿ ನಾನು ವಾಸ ಇರೋದ್ರಿಂದ ಮೈಸೂರು ಸುತ್ತಮುತ್ತ ತಾಲೂಕಿನಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಸ್ವಲ್ಪ ಸಮಯ ಕೊಡಲಿಕ್ಕಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಎಚ್.ಡಿ. ನೇತ್ರಾವತಿ ಅವರೇ, ಭಾಳ ಚಿಕ್ಕ ವಯಸ್ಸಿಂದ ನೀವು ಕೋಟೆ ತಾಲೂಕನ್ನು ನೋಡ್ತಾ ಇದ್ದೀರಲ್ವ? ಹೌದು ಸರ್. ಹೇಗಿದೆ ನಿಮ್ಮ ಕೋಟೆ ತಾಲೂಕಲ್ಲಿ ತೋಟಗಾರಿಕಾ ಬೆಳೆಗಳ ಬೇಸಾಯ ಅನ್ಸುತ್ತೆ? ಸರ್ ಕೋಟೆ ಅಂದರೆ ನಾವು ಇದು ಸ್ವಲ್ಪ ಅರೆಮಲೆನಾಡು ಬೆಲ್ಟಿಗೆ ಬರುತ್ತೆ ಸರ್. ತುಂಬ ಒಣ ಹವೆ ಪ್ರದೇಶ ಏನಲ್ಲ ಇದು. ಸೊ ಅರೆಮಲೆನಾಡು ಇರೋದ್ರಿಂದ ಎಲ್ಲ ಆಲ್ಮೋಸ್ಟ್ ತೋಟಗಾರಿಕೆ ಬೆಳೆಗಳಿಗೆ ತುಂಬ ಹೇಳಿ ಮಾದಿಸಿದ ಜಾಗ ಸರ್ ಎಚ್.ಡಿ. ತಾಲೂಕು. ಮುಖ್ಯವಾಗಿ ಪ್ಲಾಂಟೇಶನ್ ಕ್ರಾಪ್ಸ್ ಇರ್ಬೋದು, ಅಂದರೆ ಈ ತೋಟದ ಬೆಳೆಗಳು ಅಂತ ಏನು ಹೇಳ್ತೀವಿ, ತೆಂಗು ಅಡಿಕೆ ಆಗ್ಬೋದು, ಮತ್ತು ತರಕಾರಿ ಬೆಳೆಗಳು ಸಹ ಈ ಹಂಪಾಪುರ ಸರಗೂರು ಭಾಗದ ರೈತರು ಹೆಚ್ಚಾಗಿ ಬೆಳೀತಾರೆ ಸರ್. ನಮ್ಮ ತಾಲೂಕಿನ ಸುಮಾರು ಒಂದು 2,000 ಹೆಕ್ಟೇರ್ ಪ್ರದೇಶದಲ್ಲಿ ತರಕಾರಿ ಬೆಳೀತಾರೆ. ಅಂದರೆ ನಮ್ಮಲ್ಲಿ ಡ್ಯಾಮ್ಗಳು ತುಂಬ ಇರೋದ್ರಿಂದ ಬೋರ್ವೆಲ್ಗಳಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಕ್ಕೋದ್ರಿಂದ ಹೆಚ್ಚು ರೈತರು ನಮ್ಮಲ್ಲಿ ತರಕಾರಿಗಳನ್ನ ಹೆಚ್ಚಾಗಿ ಬೆಳೀತಾರೆ ಸರ್. ಯಾವ್ಯಾವ ಡ್ಯಾಮ್ ಇರ್ಬೋದು ಮೇಡಮ್ ತಮ್ಮಲ್ಲಿ? ಸರ್ ನಮ್ಮಲ್ಲಿ ಕಬಿನಿ ಇದೆ ಸರ್, ಹೌದು, ನುಗು ಇದೆ ಸರ್, ಮತ್ತು ಹೆಬ್ಬಾಳ ಇದೆ, ಮತ್ತು ತಾರಕ ಇದೆ ಸರ್. 4 ಡ್ಯಾಮ್ಗಳಿದೆ. ಮುಖ್ಯವಾಗಿ ಕಬಿನಿ ದೊಡ್ಡ ಡ್ಯಾಮು, ನುಗು ಮತ್ತು ಚಿಕ್ಕದಾಗಿ 2 ಹೆಬ್ಬಳ್ಳ ಅಲ್ವೇ? ಹೆಬ್ಬಳ್ಳ ಸರ್. ದೊಡ್ಡ ಕೆರೆ ಅದು. ದೊಡ್ಡ ಕೆರೆ ಸರ್. ಸ್ವಲ್ಪ ನೀರಾವರಿಗೂ ಒಂದಿಷ್ಟು ಭತ್ತ ಬೆಳಿಲಿಕ್ಕೂ ಸಹ ನೀರು ಕೊಡ್ತಾರೆ ಸರ್. ಹಾಗಾಗಿ ಅದು ಅಂಡರ್ಗ್ರೌಂಡ್ ವಾಟರ್ಗಳು ಏನಿದೆ ಅದನ್ನ ಸ್ವಲ್ಪ ರಿಚಾರ್ಜ್ ಮಾಡಲಿಕ್ಕೆಲ್ಲ ಒಂದಾಗಿ ಯಾರು ಡ್ಯಾಮ್ ನೀರನ್ನ ಬೆಳೆಸ್ಬಿಟ್ಟು ತರಕಾರಿ ಆಗಲಿ ಮತ್ತು ಪ್ಲಾಂಟೇಶನ್ ಕ್ರಾಪ್ಸ್ ಈ ತೋಟದ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯಲ್ಲ. ಆದರೆ ಈ ಡ್ಯಾಮ್ಗಳು ಇರೋದ್ರಿಂದ ಸರ್ ನಮ್ಮಲ್ಲಿ ಸ್ವಲ್ಪ ಅಂತರ್ಜಲ ಮಟ್ಟ ಸ್ವಲ್ಪ ಉತ್ತಮವಾಗಿದೆ ಸರ್. ಹಾಗಾಗಿ ಈ ಬೋರ್ವೆಲ್ ಅನ್ನ ಹೊಡ್ಕೊಂಡು ಅದರ ನೀರಿನಲ್ಲಿ ಈಗ ಆಲ್ಮೋಸ್ಟ್ ಸರ್ ಎಲ್ಲ ತುಂಬ ರೈತರು ಮೊದಲೆಲ್ಲ ಬೋರ್ವೆಲ್ಗಳು ಸರ್ ನಾವು ಚಿಕ್ಕವರಿದ್ದಾಗ ನೋಡಿದ್ರ ಪ್ರಕಾರ ಒಂದು 10-20% ರೈತರಿಗಿದೆ, ಅದೇ ಹೆಚ್ಚಾಗಿತ್ತು. ಈಗ 80-90% ರೈತರು ಬೋರ್ವೆಲ್ನ ಹೊಂದಿದ್ದಾರೆ ಸರ್. ಕಡಿಮೆ ಪ್ರಮಾಣದ ಯಾರು ಈ ಭತ್ತ ಇಂಥ ಬೆಳೆಗಳನ್ನ ಬೆಳೀತಾರೆ ಅವ್ರನ್ನ ಬಿಟ್ಟು ಉಳಿದೆಲ್ಲ ರೈತರುಗಳು ಬೋರ್ವೆಲ್ನ ಹೊಂದಿರೋದ್ರಿಂದ ನಮ್ಮಲ್ಲಿ ತರಕಾರಿ ಮತ್ತು ಈ ತಾಳೆ ಬೆಳೆಯನ್ನು ಬೆಳೆಯೋದಕ್ಕೆ ಒಂದು ಉತ್ತಮವಾದ ವಾತಾವರಣ ಇದೆ ಸರ್ ನಮ್ಮ ತಾಲೂಕಿನಲ್ಲಿ. ನೇತ್ರಾವತಿ ಅವರೇ, ಈಗ ನಿಮ್ಮ ಇಲಾಖೆಯ ಯಾವೆಲ್ಲ ಯೋಜನೆಗಳು ಎಚ್.ಡಿ. ತಾಲೂಕಲ್ಲಿ ಅನುಷ್ಠಾನ ಆಗಿದೆ ಮೇಡಮ್? ಸರ್ ನಮ್ಮಲ್ಲಿ ನಮಗೆ ತರಕಾರಿ ಬೆಳೆ ಹೇಳಕ್ಕೆ ಹೋದರೆ ಸರ್ ನಮ್ಮಲ್ಲಿ ಮುಖ್ಯವಾಗಿ ಟೊಮ್ಯಾಟೊ ಬೆಳೀತಾರೆ ಸರ್, ಹಸಿ ಮೆಣಸಿನಕಾಯಿ, ಕೋಸಿನ ಬೆಳೆಗಳು, ಮತ್ತು ಈ ಕುಂಬಳ ಜಾತಿಯ ಬಳ್ಳಿಗಳು ಹೆಚ್ಚಾಗಿ ಬೆಳೀತಾರೆ ಸರ್. ಮುಖ್ಯವಾಗಿ ನಮ್ಮಲ್ಲಿ ಕೇರಳ ಹತ್ತಿರ ಇರೋದ್ರಿಂದ ರಾಜ್ಯ ಬೆಳೆದಂಥ ಹೆಚ್ಚು ತರಕಾರಿಗಳು ಕೇರಳಕ್ಕೆ ಹೋಗೋದು ಸರ್. ಒಂದು 70-80% ಭಾಗ ತರಕಾರಿಗಳೆಲ್ಲ ಹೆಚ್ಚಾಗಿ ಕೇರಳಕ್ಕೆ ಹೋಗುತ್ತೆ. ಸ್ವಲ್ಪ ಜನ ರೈತರು ಮಾತ್ರ ಈ ಹಂಪಾಪುರ ಭಾಗದಲ್ಲಿ ಏನು ರೈತರಿದ್ದಾರೆ ಅವರು ಮಾತ್ರ ಮೈಸೂರು APMCಗೆ ಬರ್ತಾರೆ. ಉಳಿದಂತೆ ಎಲ್ಲ ರೈತರುಗಳು ಅಲ್ಲೇ ಒಂದು ಹ್ಯಾಂಡ್ ಪೋಸ್ಟ್ ಅಂತ ಒಂದು ಸರ್ಕಲ್ ಪಾಯಿಂಟ್ ಇದೆ, ಅಲ್ಲಿಂದನೇ ಕೇರಳದವರು ವ್ಯಾಪಾರಿಗಳು ಬಂದು ತೊಗೊಂಡು ಹೋಗೋದ್ರಿಂದ ರೈತರು ಹೆಚ್ಚಾಗಿ, ಮತ್ತು ದೊಡ್ಡ ಲಾಂಗ್ ಬೀನ್ಸ್ ಅಂತ ಏನು ಹೇಳ್ತೀವಿ ಸರ್ ಅದನ್ನು ಕೇರಳದ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ, ಮತ್ತು ನಮ್ಮಲ್ಲಿ ಮರಗೆಣಸು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ರೈತರು ಅಂಥ ಬೆಳೆಗಳಿಗೆ ಎಲ್ಲಿ ಕೇರಳಕ್ಕೆ ಹೆಚ್ಚು ಉತ್ತಮ ಬೇಡಿಕೆ ಇರೋಂಥ ತರಕಾರಿಗಳನ್ನ ಹೆಚ್ಚಾಗಿ ರೈತರು ಬೆಳೀಲಿಕ್ಕೆ ಆಸಕ್ತಿ ಹೊಂದಿದ್ದಾರೆ ಸರ್. ಮತ್ತು ಈಗ ತಾವು ಹೇಳ್ದಂಗೆ ನಮ್ಮ ಇಲಾಖೆಯಿಂದ ಈ ತರಕಾರಿ ಬೆಳೆಯಂಥ ರೈತರುಗಳಿಗೆ ಅನುಕೂಲ ಆಗುವಂಥ ಯೋಜನೆಗಳು ಸಹ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್.
ಮುಖ್ಯವಾಗಿ ನಾವು ಈಗ ರಾಷ್ಟ್ರೀಯ ತೋಟಗಾರಿಕೆ ಕಮಿಷನ್ ಯೋಜನೆಯಲ್ಲಿ ನಾವು ತರಕಾರಿ ಬೆಳೆ ಬೆಳೆಯೋದಕ್ಕೆ ಸಹಾಯಧನವನ್ನು ಕೊಡ್ತೀವಿ. ಜೊತೆಗೆ ಈ ಕಳೆಗಳ ಪ್ರಮಾಣ ಕಡಿಮೆ ಆಗಲಿ ಮತ್ತು ತೇವಾಂಶವನ್ನು ಕಾಪಾಡಲಿ ಅನ್ನೋ ನಿಟ್ಟಿನಲ್ಲಿ ಈ ಮಲ್ಚಿಂಗ್ ಶೀಟ್ ಹಾಕಲಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತೀವಿ ಸರ್. ಜೊತೆಗೆ ಈ ಸಂರಕ್ಷಿತ ಬೇಸಾಯದಲ್ಲಿ ಅಂದರೆ ಈ ಹೆಚ್ಚು ಗುಣಮಟ್ಟದ ತರಕಾರಿಗಳು ಉತ್ಪಾದನೆ ಆಗಿರೋ ನಿಟ್ಟಿನಲ್ಲಿ ಈ ಕ್ಯಾಪ್ಸಿಕಮ್ ಆಗ್ಬೋದು, ಯುರೋಪಿಯನ್ ಕುಕುಂಬರ್ ಆಗ್ಬೋದು, ಇದನ್ನು ಪಾಲಿಹೌಸ್ನಲ್ಲೂ ಸಹ ರೈತರುಗಳು ಬೆಳೀತಿದ್ದಾರೆ. ಅಂಥ ರೈತರಿಗೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತೀವಿ. ಜೊತೆಗೆ ಈ ಎಲ್ಲ ಬೆಳೆಗಳು ಬೆಳೀಲಿಕ್ಕೆ ಹನಿ ನೀರಾವರಿ ಪದ್ಧತಿಗಳು ಅಳವಡಿಸಿಕೊಳ್ಳಲಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಸರ್. ಮೇಜರ್ ಆಗಿ ಹನಿ ನೀರಾವರಿ. ಹಾಂ ಸರ್, ಹನಿ ನೀರಾವರಿ ಮತ್ತು ಗಿಡಗಳಿಗೆ ಮಲ್ಚಿಂಗ್ ಹಾಕಲಿಕ್ಕೆ ಸಹಾಯಧನ, ಮತ್ತು ಹೊದಿಕೆ ಅಂತ ಹೇಳ್ತೀವಲ್ಲ ಹೊದಿಕೆ ಹಾಕಲಿಕ್ಕೆ, ಮತ್ತು ಗಿಡಗಳನ್ನ ಹೊಸದಾಗಿ ನಾಟಿ ಮಾಡಲಿಕ್ಕೂ ಸಹ ತರಕಾರಿನ ಸಹಾಯಧನ ಕೊಡ್ತೀವಿ ಸರ್. ಈಗ ಮತ್ತೆ ನಮ್ಮಲ್ಲಿ ಈಗ ತಂಬಾಕು ಈಗ ಕಳೆದ ಸೀಸನ್ ಸ್ವಲ್ಪ ಮಾರ್ಕೆಟ್ ಸಮಸ್ಯೆ ಆಗಿದ್ದರಿಂದ ಈ ತಂಬಾಕು ಲೈಸೆನ್ಸ್ ಹೊಂದಿರೋ ರೈತರು ತಂಬಾಕುನ ಬಿಟ್ಟು ಬೇರೆ ತರಕಾರಿ ಬೆಳೆಗಳನ್ನ ಬೆಳಿತೀವಿ ಅನ್ನೋ ರೈತರಿಗೂ ಸಹ ಈ ತಂಬಾಕು ಪರ್ಯಾಯ ಯೋಜನೆಯಲ್ಲಿ ಸಹಾಯಧನ ಕೊಡ್ತೀವಿ ಸರ್. ಮತ್ತು ಈ ತರಕಾರಿ ಬೆಳೆಯುವಂಥ ರೈತರುಗಳಿಗೆ ಈ ಕ್ರೇಟ್ಗಳ ಅವಶ್ಯಕತೆ ಇರುತ್ತೆ, ಪ್ಲಾಸ್ಟಿಕ್ ಕ್ರೇಟ್ಸ್ಗಳ ಅವಶ್ಯಕತೆ ಇರುತ್ತೆ. ಆ ಕ್ರೇಟ್ಸ್ಗಳನ್ನ ನಾವು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಜೊತೆಗೆ ಈ ತರಕಾರಿ ಬೆಳೆಗಳಿಗೆ ಅವಶ್ಯಕತೆ ಮೈಕ್ರೋ ನ್ಯೂಟ್ರಿಯೆಂಟ್, ಈ ಲಘು ಪೋಷಕಾಂಶ ಅಂತ ಏನು ಹೇಳ್ತೀವಿ, ಈ ಲಘು ಪೋಷಕಾಂಶಗಳನ್ನು ಸಹ ನಾವು ವೆಜಿಟೇಬಲ್ ಸ್ಪೆಷಲ್ ಆಗ್ಬೋದು ಇದನ್ನ ರೈತರಿಗೆ ನಾವು ಉಚಿತವಾಗಿ ವಿತರಣೆ ಮಾಡಿಕೊಡ್ತಾ ಇದ್ವಿ ಸರ್. ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತಲೇ ಪ್ಯಾಕ್ ಹೌಸ್ಗಳು ಆ ಥರದವನು ಎಲ್ಲ ಕೂಡ ಯೋಜನೆ ಇತ್ತು. ಹೌದು ಸರ್, ಹಿಂದೆ ಇತ್ತು. ಪೋಸ್ಟ್ ಹಾರ್ವೆಸ್ಟ್ ಸಂಸ್ಕರಣೆ ಮಾಡಲಿಕ್ಕೂ ಸಹ ನಾವು ಪೋಸ್ಟ್ ಹಾರ್ವೆಸ್ಟಲ್ಲಿ ಪ್ಯಾಕ್ ಹೌಸ್ಗಳ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ, ಈ ಫಾರ್ಮ್ ಗೇಟ್ಗಳ ನಿರ್ಮಾಣ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ ಸರ್. ಸಾಮಾನ್ಯವಾಗಿ ತರಕಾರಿ ಅಂದರೆ ಮುಂಚೆ ಎಲ್ಲ ಬೀಜ ತಂದು ಅವರೇ ನರ್ಸರಿ ಮಾಡ್ಕೊಳ್ಳೋರು. ಆದರೆ ಈಗ ವಿಶೇಷವಾಗಿ ನರ್ಸರಿಗಳನ್ನೇ ಮಾಡಿಕೊಂಡು ಸಸಿಗಳನ್ನೇ ರೈತರಿಗೆ ವಿತರಣೆ ಮಾಡ್ತಾರೆ. ಇದಕ್ಕೂ ಕೂಡ ತಮ್ಮ ಇಲಾಖೆ ಉತ್ತೇಜನವನ್ನು ಕೊಡುತ್ತೆ. ಹಾಗಾಗಿ ಎಷ್ಟು ತರಕಾರಿ ನರ್ಸರಿಗಳಿರ್ಬೋದು ಮೇಡಮ್ ತಮ್ಮ ತಾಲೂಕಲ್ಲಿ? ಅವುಗಳ ಕಾರ್ಯವೈಖರಿ ಹೇಗಿದೆ ಸರ್? ಅದೇ ಈಗ ನಾ ಹೇಳ್ದಂಗೆ ಸರ್, ಸಂರಕ್ಷಿತ ಬೇಸಾಯ ಪದ್ಧತಿಯಲ್ಲಿ 2 ರೀತಿ ನರ್ಸರಿ ಮಾಡ್ಕೋತಾರೆ ರೈತರು. ಒಂದು ನರ್ಸರಿ ಮಾಡಲಿಕ್ಕೆ ಅಂತ ಮಾಡ್ತಾರೆ, ಒಂದು ಬೆಳೆಗಳ ಉತ್ಪಾದನೆ ಮಾಡಲಿಕ್ಕೆ ಅಂತ ಮಾಡ್ತಾರೆ. ಈ ನರ್ಸರಿ ಮಾಡುವಂಥ ರೈತರು ಸುಮಾರು ಒಂದು 5 ರಿಂದ 10 ಗುಂಟೆ ಪ್ರದೇಶದಲ್ಲಿ ನರ್ಸರಿಗಳನ್ನ ಮಾಡ್ಕೋತಾರೆ ಸರ್. ಒಂದು 10 ಗುಂಟೆ ಅಂದರೆ ಒಂದು 10,000 ಸ್ಕ್ವೇರ್ ಮೀಟ್ರ್ ಏರಿಯಾ ಆಗುತ್ತೆ. ಅದಕ್ಕೆ ನಾವು ಇಲಾಖೆಯಿಂದ 50% ಸಹಾಯಧನ ಕೊಡ್ತೀವಿ. ಮತ್ತು ರೈತರು ಸಹ ಒಂದು 5 ಲಕ್ಷ, ನಾವು ಒಂದು 10 ಲಕ್ಷ ಆಗುತ್ತೆ ಒಂದು 10 ಗುಂಟೆ ಪಾಲಿಹೌಸ್ ಮಾಡ್ಕೊಳ್ಳಿಕ್ಕೆ. ಅದಕ್ಕೊಂದು ಖರ್ಚು ತಗಲುತ್ತೆ ಅಂತ ಹೇಳಿದ್ರೆ ಸರ್ಕಾರ 50% ಸಹಾಯಧನ ಕೊಡುತ್ತೆ. ತಾಲೂಕಿನಲ್ಲಿ ಸುಮಾರು ಒಂದು 15 ರಿಂದ 20 ನರ್ಸರಿ ತನಕನೂ ಇದ್ದಾವೆ ಸರ್, ವೆಜಿಟೇಬಲ್ ನರ್ಸರಿಗಳು, ತರಕಾರಿ ಸಸಿಗಳನ್ನ ಬೆಳೆಸಿ ಮಾರಾಟ ಮಾಡುವಂಥ ನರ್ಸರಿಗಳು. ಅಂದರೆ ರೈತರ ಬೇಡಿಕೆಗೆ ಅನುಗುಣವಾಗಿ, ಅಂದರೆ ನಮ್ಮಲ್ಲಿ ಟೊಮ್ಯಾಟೊ ಆಗ್ಬೋದು, ಕ್ಯಾಬೇಜಿ, ಕೋಸಿನ ಸಂಬಂಧಿಸಿದ ಬೆಳೆಗಳಾಗ್ಬೋದು, ಮತ್ತು ಬಳ್ಳಿ ತರಕಾರಿಗಳಾಗ್ಬೋದು ಹೆಚ್ಚಾಗಿ ನರ್ಸರಿ ಬೆಳೆದು ಮಾರಾಟ ಮಾಡ್ತಾರೆ. ಬೇಡಿಕೆ ರೈತರು. ಮತ್ತು ಈಗ ನಮ್ಮಲ್ಲಿ ಬುಲೆಟ್ ಮೆಣಸಿನ್ಕಾಯಿ ಅಂತಲೇ ಈಗ ಗುಂಡ್ಲುಪೇಟೆ ಮಾರ್ಕೆಟು ಸರಗೂರು ಭಾಗದಲ್ಲಿ ಹೆಚ್ಚಾಗಿ ಮೆಣಸಿನ್ಕಾಯಲ್ಲಿ ಇನ್ನೊಂದು ಬುಲೆಟ್ ಮೆಣಸು ಅಂತ ಬರುತ್ತೆ, ಅದನ್ನು ಹೆಚ್ಚಾಗಿ ರೈತರು ಬೆಳೀತಾರೆ. ಈ ನರ್ಸರಿಗಳಲ್ಲಿ ಸರ್ ನಮಗೆ ಅಂದರೆ ನಮ್ಮಲ್ಲಿ ಸರ್ ಇದು ಮೇಯ್ನಾಗಿ ಈ ಮುಂಗಾರಿನಲ್ಲಿ ಸರ್ ಹೆಚ್ಚು ಮಳೆ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ರೈತರು ಮುಂಗಾರಿನಲ್ಲಿ ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಲ್ಲಿ ಹೆಚ್ಚು ಈ ಮೆಕ್ಕೆಜೋಳ ಆಗ್ಬೋದು, ಭತ್ತ ಇಂಥ ಬೆಳೆಗಳನ್ನ ಬೆಳ್ಕೋತಾರೆ. ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ತರಕಾರಿನ ಕಾನ್ಸಂಟ್ರೇಟ್ ಮಾಡಿ ರೈತರು ಬೆಳೀತಾರೆ ಸರ್. ಇವೆರಡು ಸೀಸನಲ್ಲಿ ಆ ತಿಂಗಳುಗಳಲ್ಲಿ ಹೆಚ್ಚಾಗಿ ಈ ತರಕಾರಿ ಸೀಡ್ಲಿಂಗ್ಸ್ಗಳು ಏನಂತೀವಿ ಈ ಸಸಿಗಳು ಮಾರಾಟ ಆಗ್ತವೆ ಸರ್. ಇಲಾಖೆಯಿಂದ ಅದು ಮಾಡಿಕೊಡ್ಲಿಕ್ಕೂ ಸಹಾಯಧನ ಇದೆ. ರೈತರು ಸಾಕಷ್ಟು ಪ್ರಮಾಣದಲ್ಲಿ ಇದು ಹೊರಗಡೆಗೆ ಯಾರು ಬಡ್ದೇನೆ ನಮ್ಮ ತಾಲೂಕಿನಲ್ಲೇ ಅವರಿಗೆ ಅವಶ್ಯಕತೆ ಇರುವಂಥ ಸಸ್ಯಗಳನ್ನ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ ಸರ್. ಅಂದಾಜು ವಿಸ್ತೀರ್ಣ ಎಷ್ಟಿರ್ಬೋದು ಮೇಡಮ್ ತರಕಾರಿ ಬೆಳೆಗಳದ್ದು? ಸರ್ ನಮ್ಮ ತಾಲೂಕಿನಲ್ಲಿ ಕಳೆದ ವರ್ಷ 2025-26ನೇ ಸಾಲಲ್ಲಿ ಸುಮಾರು 2100 ಹೆಕ್ಟೇರ್ ಪ್ರದೇಶದಲ್ಲಿ ತರಕಾರಿಯನ್ನು ಬೆಳೆದಿದ್ದಾರೆ ಸರ್ ರೈತರು. ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಮತ್ತು ಈ ಬಳ್ಳಿ ಜಾತಿ ಈಗ ಹಾಗ್ಲ ಆಗ್ಬೋದು ಸರ್, ಹೀರೆ ಆಗ್ಬೋದು, ಇವಕ್ಕೆಲ್ಲ ಸ್ವಲ್ಪ ಹಾಗ್ಲ ಎಲ್ಲ ಸ್ವಲ್ಪ ಕೇರಳದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಸರ್. ಮತ್ತು ಈ ಲಾಂಗ್ ಬೀನ್ಸ್, ಚೊಟ್ಟು ಅಂತ ಹೇಳ್ತಾರೆ, ಆ ಚೊಟ್ಟನ ಹೆಚ್ಚಾಗಿ ಬೆಳೀತಾರೆ ಸರ್. ಮತ್ತು ಜೊತೆಗೆ ಒಂದು ಸ್ವಲ್ಪ ಮರಗೆಣಸು ಸ್ವಲ್ಪ ಬೆಳೀತಾರೆ ರೈತರು. ಎಲ್ಲ ತರಕಾರಿಗಳನ್ನ ಸ್ವಲ್ಪ ಸ್ವಲ್ಪ ಬೆಳೀತಾರೆ ಸರ್. ಮತ್ತು ಈ ತರಕಾರಿದು ಏನಂದರೆ ಸರ್ ರೇಟ್ ಮೇಲೆ ಏರಿಯಾ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್. ಈ ಕಳೆದ ಅವಧಿಯಲ್ಲಿ ಏನು ಬೆಲೆ ಬಂತು ಆ ಬೆಲೆ ಮೇಲೆ ರೈತರು ಪ್ರದೇಶ ವಿಸ್ತರಣೆ ಮಾಡೋಕ್ಕೆ, ಈಗ ಕಳೆದ ವರ್ಷ ಈ ಸೀಸನಲ್ಲಿ ಟೊಮ್ಯಾಟೊಗೆ ಹೆಚ್ಚು ರೇಟ್ ಸಿಕ್ಕಿದೆ, ಅದೇ ಈಗ ಬೇಸಿಗೆಯಲ್ಲೇ ಸ್ವಲ್ಪ ಟೊಮ್ಯಾಟೊಗೆ ಹೆಚ್ಚು ರೇಟ್ ಸಿಗ್ಬೋದು ಅಂತ ರೈತರು ಆ ಬೆಳೆಗಳನ್ನ ಬೆಳೆಯೋದಕ್ಕೆ ಹೆಚ್ಚು ಒಲವು ತೋರಿಸ್ತಾರೆ. ಮತ್ತು ಈಗ ನಮ್ಮಲ್ಲಿ ಸ್ವಲ್ಪ ಶುಂಠಿ ಎಲ್ಲ ಹೆಚ್ಚಿಗೆ ಆಗಿದೆ ಅಂತ ಸ್ವಲ್ಪ ತರಕಾರಿ ಬೆಳೆಗಳ ವಿಸ್ತೀರ್ಣ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಸರ್. ಮತ್ತು ಹೆಚ್ಚಾಗಿ ಈಗ ತೋಟಗಳು ಮಾಡಲಿಕ್ಕೆ ರೈತರು ಹೆಚ್ಚು ಒಲವು ತೋರಿಸ್ತಿದ್ದಾರೆ ಸರ್. ಯಾವುದು ತೋಟ ಅಂದರೆ ಸರ್ ಈಗ ಅಡಿಕೆ ಸರ್. ಅಡಿಕೆ ಈಗ ಎಲ್ಲ ರೈತರಿಗೆ ಏನಂದರೆ ಅಡಿಕೆದಲ್ಲಿ ಸುಮಾರು 58,000ದಿಂದ 60,000 ರೇಟ್ ಇರೋದ್ರಿಂದ ಹೆಚ್ಚು ರೈತರು
ಅಡಿಕೆ ತೋಟ ಮಾಡೋಕ್ಕೆ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಜೊತೆಗೆ ತೆಂಗು ಸಹ ಕಳೆದ ವರ್ಷದಲ್ಲಿ ಉತ್ತಮ ಧಾರಣೆ ಸಿಕ್ಕಿರೋದ್ರಿಂದ ಹೆಚ್ಚಾಗಿ ತೆಂಗಿನ ತೋಟ, ಕಳೆದ 2 ವರ್ಷದಲ್ಲಿ ತೆಂಗಿಗೆ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ. ಬಟ್ ಕಳೆದ ವರ್ಷ ಮತ್ತು ಈ ವರ್ಷ ಹೆಚ್ಚಾಗಿ ರೈತರು ತೆಂಗು ಮತ್ತು ಅಡಿಕೆ ತೋಟಗಳು ಮಾಡಲಿಕ್ಕೆ ಒಲವು ತೋರಿಸ್ತಾ ಇದ್ದಾರೆ ಸರ್. ನಿಮ್ಮ ಇಲಾಖೆ ನರ್ಸರಿಗಳು ಎಲ್ಲೆಲ್ಲಿದ್ದಾವೆ ಮೇಡಮ್? ಸರ್, ನಮ್ಮ ಇಲಾಖೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸರ್, ನಮ್ಮ ತಾಲೂಕು ಕಚೇರಿಯಲ್ಲಿ ತಾಲೂಕು ನರ್ಸರಿ ಇದೆ ಸರ್. ಜೊತೆಗೆ ನುಗುಲ್ ಫಾರಂ ಇದೆ, ನುಗುಲ್ಲಿ ನರ್ಸರಿ ಇದೆ. ಜೊತೆಗೆ ಕಬಿನಿ ಜಲಾಶಯದ ಹತ್ರ ಸಹ ನಮ್ಮ ಇಲಾಖೆಯಿಂದ ನರ್ಸರಿ 3 ಜಾಗದಲ್ಲಿ ಇದೆ ಸರ್. ಫಾರಂ ಎಷ್ಟಿದಾವೆ ಸರ್? ತಾರಕ, ಭೀಮನಕೊಲ್ಲಿ, ನುಗು, HD ಕೋಟೆ ತಾಲೂಕು 4 ಕಡೆನೂ ಇದ್ದಾವೆ ಸರ್. ಈ ಮುಂಗಾರಿಗೆ ಏನೆಲ್ಲ ಸಸಿಗಳು ಅಭಿವೃದ್ಧಿ ಮಾಡಿದಿರಿ ಅಥವಾ ಏನಾದ್ರು ಸಿಗುತ್ತಾ ಹೇಗೆ ನಿಮ್ಮ ಫಾರಂಗಳಲ್ಲಿ? ಸರ್, ನಮ್ಮಲ್ಲಿ ಕಬಿನಿ, ಭೀಮನಕೊಲ್ಲಿ, ತಾರಕ ಇವೆಲ್ಲ 3 ಆಯಿಲ್ ಪಾಮ್ದು ನರ್ಸರಿಗಳು ಸರ್. ಅಲ್ಲಿ ರೈತರಿಗೆ ವಿತರಣೆ ಮಾಡಲಿಕ್ಕೆ ಬೇರೆ ಸಸಿಗಳೇನು ಇಲ್ಲ ಸರ್. ಅದು 3 ಬರೀ ತಾಳೆಗೆ ಅಂತಲೇ ವಿಶೇಷವಾಗಿ ಅಭಿವೃದ್ಧಿಪಡಿಸಿದ ನರ್ಸರಿಗಳಾಗಿರೋದ್ರಿಂದ ಆ 3 ಪ್ರದೇಶದಲ್ಲಿ ತಾಳೆ ಬೆಳೆಯ ಪ್ರದೇಶ ವಿಸ್ತರಣೆ ಮಾಡಲಾಗಿರುತ್ತೆ ಸರ್. ಹಾಗಾಗಿ ಇಲ್ಲಿ ರೈತರಿಗೆ ಯಾವುದೇ ರೀತಿ ಸಸಿಗಳನ್ನ ವಿತರಣೆ ಮಾಡೋದಾಗಲಿ ಮತ್ತು ರೈತರಿಗೆ ಮಾರಾಟ ಮಾಡೋದಾಗಲಿ ಮಾಡ್ತಾ ಇಲ್ಲ. ನಮ್ಮ ಕಚೇರಿ ಇರೋ ಸಸ್ಯಗಾರದಲ್ಲಿ 26-27 ಸಾಲಿಗೆ ಒಂದಿಷ್ಟು ತೆಂಗು ಮತ್ತು ಅಡಿಕೆನ ವಿತರಣೆ ಮಾಡಬೇಕು ಅಂತ ಅನ್ಕೊಂಡು ಇದಾವ ಸಸಿಗಳು. ನಮ್ಮಲ್ಲಿ ಸಸಿಗಳು ಹೆಚ್ಚಾಗಿ ಕರಿಮುದ್ದಳ್ಳಿಲೇ ಪ್ರೊಪಗೇಷನ್ ಮಾಡಿದ್ರೆ ಹುಣಸೂರು ತಾಲೂಕು ಗದ್ದಿಗೆ ಹತ್ರ ಇರುವಂಥ ಕರಿಮುದ್ದಳ್ಳಿ ನರ್ಸರಿಯಲ್ಲೇ ಸಸ್ಯೋತ್ಸವನೆ ಮಾಡ್ತೀವಿ. ಓಕೆ, ತಾಳೆ ಬಗ್ಗೆ ಬರೋಣ ಮೇಡಮ್. ಹಾಂ ಸರ್, ಹೇಳಿ ವಿವರವಾಗಿ. ಸರ್, ಇತ್ತೀಚಿನ ದಿನಗಳಲ್ಲಿ ತಾಳೆ ಅನ್ನೋದು ರೈತರಿಗೆ ಒಂದಿಷ್ಟು ಬೆಳಿಬೇಕು ಅಂತ ಆಸಕ್ತಿ ಬಂದಿದೆ ಸರ್. ನಾವು ಚಿಕ್ಕವರಿದ್ದಾಗಿಂದ ನೋಡಿದ್ದೀವಿ. ಆದರೆ ತಾಳೆಗೆ ಯಾವಾಗ ರೈತರು ಅಷ್ಟು ಆಸಕ್ತಿ ಹೊಂದಿರಲಿಲ್ಲ ಸರ್. ಯಾಕೆಂದರೆ ಅದು ಮಾರ್ಕೆಟಿಂಗ್ ತೊಂದರೆ ಆಗ್ಬೋದು, ಯಾರು ಬಂದು ತೊಗೊಂಡೋಗದೇ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಾಗಿ ರೈತರು ತಾಳೆ ಬೆಳಿಲಿಕ್ಕೆ ಮುಂದೆ ಬರ್ತಿರ್ಲಿಲ್ಲ. ನಮ್ಮ ಕೋಟೆ ತಾಲೂಕಿನಲ್ಲಿ ತಾಳೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಏನಕ್ಕೆ ಅಂದರೆ ಪ್ರದೇಶ ವಿಸ್ತರಣೆ ಆಗಿರೋದು ನಮ್ಮಲ್ಲಿ ಹೆಚ್ಚಾಗಿ ಫಾರೆಸ್ಟ್ ಲ್ಯಾಂಡ್ ಇರೋದ್ರಿಂದ ಸರ್, ಅರಣ್ಯ ಪ್ರದೇಶ ಹೆಚ್ಚಾಗಿರೋದ್ರಿಂದ ಆ ಅರಣ್ಯ ಭಾಗದಲ್ಲಿ ತೆಂಗು ಅಡಿಕೆ ಮಾಡಲಿಕ್ಕೆ ರೈತರು ಸ್ವಲ್ಪ ಅಷ್ಟು ಮುಂದೆ ಬರಲ್ಲ ಸರ್. ಏಕೆಂದರೆ ಈ ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು, ಈ ಆನೆಗಳವೆಲ್ಲ ಬರ್ತವೆ ಅನ್ನೋ ನಿಟ್ಟಿನಲ್ಲಿ ರೈತರು ತೋಟ ಮಾಡಬೇಕು ಅಂತ ಅವ್ರಿಗೆ ಆಸಕ್ತಿ ಇರುತ್ತೆ. ಆ ಏರಿಯಾಗಳು ತುಂಬ ತಂಬಾಕು ಬೆಳೆಗಳೇ ಜಾಸ್ತಿ ಸರ್. ತಂಬಾಕು ಲೈಸೆನ್ಸ್ ಹೊಂದಿರೋಂಥ ರೈತರೇ ಜಾಸ್ತಿ ಮತ್ತು ತಂಬಾಕು ಬೆಳೆನ ಹೆಚ್ಚಾಗಿ ರೈತರು ಬೆಳೀತಾ ಇರೋದು. ಈ ನಿಟ್ಟಿನಲ್ಲಿ ಅವ್ರಿಗೆ ತೋಟ ಮಾಡಬೇಕು ಅಂತ ಅವ್ರಿಗೆ ಆಸಕ್ತಿ ಇದ್ದು, ಬಟ್ ಕಾಡು ಪ್ರಾಣಿಗಳನ್ನ ಅವಾಯ್ಡ್ ಮಾಡಿ ತಾವು ತೋಟ ಮಾಡಬೇಕು ಅಂದರೆ ಅವ್ರು ತೆಂಗು ಅಡಿಕೆ ಹೊರತುಪಡಿಸಿ ಅವಕಾಶ ಇರೋದೇ ತಾಳೆಗೆ ಸರ್. ಹಾಗಾಗಿ ನಮ್ಮಲ್ಲಿ ಹೆಚ್ಚಾಗಿ ಯಾವುದು ಈ ಅರಣ್ಯಕ್ಕೆ ಹೊಂದಿಕೊಂಡಿರೋಂಥ ಪ್ರದೇಶ ಇದೆ ಅಲ್ಲಿನ ಸಾಕಷ್ಟು ರೈತರು ನಮ್ಮಲ್ಲಿ ಈಗ ತಾಳೆ ಬೆಳೆಯೋಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ ಸರ್. ಮತ್ತು ಉತ್ತಮವಾಗೂ ಸಹ ಬೆಳೆದಿದ್ದಾರೆ. ನಿಮ್ಮ ಇಂಟರ್ವ್ಯೂವಲ್ಲೇ ಒಂದು ತಾಳೆ ಗಿಡ ಒಂದು 3-4 ಇದು ನೋಡಿದ್ದೀನಿ ಸರ್. ಸಾಕಷ್ಟು ತಾಳೆ ಬೆಳೆ ರೈತರು ನಮ್ಮಲ್ಲಿ ಬೆಳೀತಾರೆ. ನಮ್ಮ ತಾಲೂಕಲ್ಲಿ ಸುಮಾರು 245 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ತಾಳೆ ಇವಾಗಲೇ ಗಿಡಗಳನ್ನ ನಾಟಿ ಮಾಡಿ ರೈತರು ಸಹ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಸರ್. ಈಗ ನಿಮ್ಮ ತಾಳೆ ಸಸಿಗಳನ್ನು ಉತ್ಪಾದನೆ ಮಾಡೋ ನರ್ಸರಿ ಬಗ್ಗೆ ಹೇಳಿ ಮೇಡಮ್ ಫಸ್ಟು. ಸರ್, ನಮ್ಮ PPP ಮೋಡಲ್ಲಿ ಇದು ತಾಳೆ ಬೆಳೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಇದರ ಹಾಗಾಗಿ ಪತಾಂಜಲಿ ಅನ್ನೋ ಕಂಪ್ನಿ ಜೊತೆಗೆ ಈ ಇಲಾಖೆಯ ಸಹಯೋಗದೊಂದಿಗೆ ಈ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್. ಈ ಪತಾಂಜಲಿ ಕಂಪನಿಯವರು ಗಿಡಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ವಿತರಣೆ ಮಾಡುವಂಥ ಜವಾಬ್ದಾರಿ ಸಂಸ್ಥೆದಾಗಿರುತ್ತೆ ಸರ್. ಈ ಪತಾಂಜಲಿ ಸಂಸ್ಥೆಯವರು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನರ್ಸರಿಯನ್ನು ಹೊಂದಿರ್ತಾರೆ. ಆ ನರ್ಸರಿಯಿಂದ ರೈತರಿಗೆ 10% ಅಮೌಂಟನ್ನು ಕಲೆಕ್ಟ್ ಮಾಡಿ ಗಿಡಗಳನ್ನ ವಿತರಣೆ ಮಾಡಬೇಕು ಅಂತ ಆಗಿರೋದ್ರಿಂದ ರೈತರುಗಳಿಗೆ ಅವ್ರ ನರ್ಸರಿಯಲ್ಲಿ ಉತ್ಕೃಷ್ಟವಾದ ಗಿಡಗಳನ್ನ ಅವು ಸಹ ಸರ್ಟಿಫೈ ಮಾಡ್ತೀವಿ. ನಮ್ಮ ತೋಟಗಾರಿಕಾ ಜಂಟಿ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರುತ್ತೆ ಸರ್. ಆ ಕಮಿಟಿಯವ್ರು ಹೋಗಿ ಆ ಗಿಡಗಳನ್ನ ಸರ್ಟಿಫೈ ಮಾಡಿದ ನಂತರ ಗಿಡಗಳನ್ನ ರೈತರಿಗೆ ವಿತರಣೆ ಮಾಡಿ ಕೊಡ್ತಾ ಇದ್ದಾರೆ ಸರ್. ಹಾಗಾಗಿ ನಮಗೆ ನರ್ಸರಿಲಿ ಗಿಡಗಳಿಲ್ಲ ಅನ್ನೋ ಸಮಸ್ಯೆ ಏನು ತಾಳೆ ಬೆಳೆಯಲಿಲ್ಲ. ಎಲ್ಲ ಎಷ್ಟೇ ರೈತರು ಬೆಳೆದ್ರು 2026-27 ಸಾಲಿನಲ್ಲಿ ಮುಂಗಾರಿನಲ್ಲಿ ಸುಮಾರು ಒಂದು 500,000 ಹೆಕ್ಟೇರ್ ಬೆಳೆದರೂ ಸಹ ರೈತರುಗಳಿಗೆ ವಿತರಣೆ ಮಾಡೋಷ್ಟು ಸಾಕಷ್ಟು ಸಸಿಗಳು ಲಭ್ಯ ಇದೆ ಸರ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ. ಹಾಗಾಗಿ ಗಿಡಗಳ ಸಮಸ್ಯೆ ನಮ್ಮಲ್ಲಿ ಏನಿಲ್ಲ. ನಮ್ಮಲ್ಲೀಗ 176 ಜನ ರೈತರು ಹಣ್ಣನ್ನು ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ರೈತರು ಬೆಳೆದು, ಯಾಕೆಂದರೆ ಬೇರೆ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಹಣ್ಣು ಕೊಡ್ತಿರೋ ತಾಲೂಕು ನಮ್ಮ ಕೋಟೆ ಸರ್. ಕೋಟೆ ಮತ್ತು ಸರಗೂರು ಭಾಗದಲ್ಲೇ ಹೆಚ್ಚಾಗಿ ರೈತರು ಸುಮಾರು 76 ಜನ ರೈತರು ಹಣ್ಣನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಇವರು ಟೈಅಪ್ ಆಗಿರೋದ್ರಿಂದ ಕಂಪ್ನಿ ಜೊತೆಗೆ ಅವರೇ ಬಂದು ಮಾರ್ಕೆಟಿಂಗ್ ಎಲ್ಲ ಅವರೇ ಮಾಡ್ಕೊಡ್ಬೇಕಾಗಿರೋದು. ಇನ್ನೂ ಅವಕಾಶ ಇದೆಯಾ ತಾಳೆ ಬೆಳೆ ವಿಸ್ತರಣೆಗೆ ನಿಮ್ಮ ತಾಲೂಕಲ್ಲಿ? ಹೌದು ಸರ್, ಖಂಡಿತ ಇದೆ ಸರ್. ಯಾಕೆಂದರೆ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಆಗ್ಬೋದು ಮತ್ತು ನಮ್ಮ ಮಾರ್ಕೆಟಲ್ಲಿ ಆಗ್ಬೋದು ತುಂಬ ಇಂಪೋರ್ಟ್ ಆಗ್ತಿರೋದ್ರಿಂದ
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ತಾಳೆ ಪ್ರದೇಶ ವಿತರಣೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಮತ್ತು ಮೈಸೂರು ಜಿಲ್ಲೆ ಎಲ್ಲ ತಾಲೂಕಿನಲ್ಲೂ ಸಹ ಹೊಸದಾಗಿ ತಾಳೆ ಬೆಳೆಯುವಂಥ ರೈತರು, ಆಸಕ್ತಿ ಇರುವಂಥ ರೈತರುಗಳಿಗೆ ಈ ಯೋಜನೆ ನಾವು ಸಹಾಯಧನ ಕೊಡ್ತೀವಿ. ಅಂದ್ರೆ ನೀರು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಹೌದು ಸರ್. ಹಾಗಾಗಿ ತಾವು ಹೇಳ್ತಿದ್ದೀರಿ ಅಂತರ್ಜಲದ ಸಮಸ್ಯೆ ಇಲ್ಲ HD ಕೋಟೆ ತಾಲೂಕಲ್ಲಿ ಅಂತ. ಹಾಗಾಗಿ ಸರಗೂರು ತಾಲೂಕು, HD ಕೋಟೆ ತಾಲೂಕು ಎರಡೂ ಕಡೆ ತಾಳೆನ ಬೆಳಿಬಹುದು. ಹೌದು ಸರ್. ಯಾಕೆಂದರೆ ಅಂತರ್ಜಲ ನಮ್ಮಲ್ಲಿ ಉತ್ತಮವಾಗಿರೋದ್ರಿಂದ, ಜೊತೆಗೆ ಈ ಬೆಳೆಗೆ ಬೇಕಾದ ಹವಾಗುಣ ನಮ್ಮಲ್ಲಿ ಚೆನ್ನಾಗಿರೋದ್ರಿಂದ, ಮತ್ತು ನಮ್ಮಲ್ಲಿ ರೈತರು ಸರ್ ಬೇರೆ ತಾಲೂಕಿಗೆ ಹೋದರೆ ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಜಾಸ್ತಿ ಇದೆ ಸರ್. ನಾನು ಹಿಂದೆ ಹುಣಸೂರು ಕೆಲಸ ಮಾಡಿದಾಗ ನೋಡಿದ್ದೀನಿ. ಅಲ್ಲಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇಲ್ಲಿ ರೈತರು ಜಮೀನು ಹೊಂದಿರೋರು ಜಾಸ್ತಿ ಇದ್ದಾರೆ. ಅಂದರೆ 10 ಎಕರೆ, 12 ಎಕರೆ, 15 ಎಕರೆ ತನಕ ಜಮೀನು ಹೊಂದಿರೋರು ಇದ್ದಾರೆ. ಇಷ್ಟು ಜಮೀನು ಹೊಂದಾಗ ಅವ್ರಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಿದೆ. ಈಗ ತರಕಾರಿ ಆಗ್ಬೋದು, ತಂಬಾಕು ಬೆಳಿಬೇಕಾಗ್ಬೋದು, ಕೂಲಿ ಕಾರ್ಮಿಕರು ಹೆಚ್ಚಾಗಿ ಬರ್ತಾರೆ. ಬಟ್ ಸಾಕಷ್ಟು ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಇವರು ಈ ತೋಟದ ಬೆಳೆಗಳಿಗೆ ಹೆಚ್ಚು ಒಲವು ತೋರಿಸಿದ್ರಿಂದ ಅಂಥ ರೈತರುಗಳು ಈಗ ಒಂದು 10 ಎಕರೆ ಇರೋರು ಸರ್ ಒಂದು 5 ಎಕರೆನಾರು ನಾವು ತೋಟ ಮಾಡಬೇಕು. ಯಾಕೆಂದರೆ ತಾಳೆಗೆಲ್ಲ ಸರ್ಕಾರನೇ ದರನ ನಿಗದಿ ಮಾಡಿ ಕೊಡೋದ್ರಿಂದ, ತಿಂಗಳ ರೇಟ್ ನಿಗದಿ ಆಗೋದ್ರಿಂದ ರೈತರುಗಳಿಗೆ ಸರ್ಕಾರದಿಂದ ಈ ಯೋಜನೆಯನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ಬೆಳಿಬೋದು, ಮುಂದೆ ಮಾರ್ಕೆಟ್ ಮಾಡೋಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತ ಅವ್ರಿಗೆಲ್ಲ ಈಗ ಮನದಟ್ಟಾಗಿದೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ SG ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ GC ಸೋಮಶೇಖರಪ್ಪ ಹಾಗೂ ಉಮಾ KHN. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ SG ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ನೇತ್ರಾವತಿ ಅವರೇ, ತಾಳೆ ಬೆಳೆಯುವಂತಹ ರೈತರಿಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತು ಸಿಗುತ್ತೆ ಹೇಳ್ಬಿಡಿ. ಸರ್, ತಾಳೆ ಬೆಳೆಯೋದಕ್ಕೆ ಹೊಸದಾಗಿ ನಾವು 90% ಸಹಾಯಧನದಲ್ಲಿ ಗಿಡಗಳನ್ನ ನಾವು ವಿತರಣೆ ಮಾಡಿಕೊಡ್ತೀವಿ ಸರ್. ಅದ್ರ ಜೊತೆಗೆ ಅವರು ಜಾಬ್ ಕಾರ್ಡನ್ನು ಹೊಂದಿದರೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾಟಿ ಮಾಡಲಿಕ್ಕೂ ಸಹ, ಗುಂಡಿ ತೆಗಿಲಿಕ್ಕೆ ಆಗ್ಬೋದು, ಗಿಡಗಳನ್ನ ನೆಡಲಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನ ಕೊಡ್ತೀವಿ. ಜೊತೆಗೆ 4 ವರ್ಷ ತನಕ, ಅಂದರೆ ಗಿಡಗಳನ್ನ ನಾಟಿ ಮಾಡಿದ್ದು 4 ವರ್ಷ ತನಕ ಅವ್ರಿಗೆ ಅಂತರ ಬೆಳೆ ಬೆಳೀಲಿಕ್ಕೆ ಮತ್ತು ಆ ಗಿಡಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಸುಮಾರು 10,500 ರೂಪಾಯಿ 1 ಹೆಕ್ಟೇರ್ಗೆ, ಅಂದರೆ 2.5 ಎಕರೆ ಅವರು ನಾಟಿ ಮಾಡಿದರೆ 10,000 ನಾವು ಪ್ರತಿ ವರ್ಷ 4 ವರ್ಷ ತನಕ ಸಹ ನಾವು ಅವ್ರಿಗೆ ಸಹಾಯಧನವನ್ನು ವಿತರಣೆ ಮಾಡಿಕೊಡ್ತೀವಿ. ಮತ್ತು ಅವರಿಗೆ ಈಗ ಒಂದು ಬೋರ್ವೆಲ್ ಇರುತ್ತೆ, ನೀರು ಸಮಸ್ಯೆ ಇದೆ ಅಂತಂದರೆ ಮತ್ತೊಂದು ಹೊಸದಾಗಿ ಬೋರ್ವೆಲ್ ಹಾಕ್ಕೊಡ್ಲಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನ ಕೊಡ್ತೀವಿ. ಜೊತೆಗೆ ಮರಗಳು ತುಂಬ ಎತ್ತರ ಆಗಿಬಿಟ್ಟಿದ್ದಾವೆ, ನಮಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ತೊಂದರೆ ಆಗ್ತಿದೆ ಅನ್ನೋರಿಗೂ ಸಹ ಸರ್ಕಾರ 1 ರೂಪಾಯಿ ಹೆಚ್ಚಿಗೆ ಆಗಿ, ಈಗ 19 ರೂಪಾಯಿ ರೇಟ್ ಇದ್ದರೆ ಇದು 1 kgಗೆ 1 ರೂಪಾಯಿ ಎಕ್ಸ್ಟ್ರಾನೂ ಸಹ ನಾವು ಎತ್ತರವಾದ ಮರಗಳನ್ನ ಕಟಾವು ಮಾಡಲಿಕ್ಕೂ ಸಹ ಸಹಾಯಧನವನ್ನು ವಿತರಣೆ ಮಾಡಿಕೊಡ್ತಾ ಇದ್ವಿ. ಅಂದ್ರೆ ಈಗ ಕಟಾವು ಮಾಡೋದಕ್ಕೆ ಸಾಕಷ್ಟು ಸಲಕರಣೆಗಳು ಕೂಡ ಬಂದಿದ್ದಾವೆ. ಹೌದು ಸರ್, ಸಲಕರಣೆಗಳು ಸಹ ನಾವು ರಿಯಾಯಿತಿ ದರದಲ್ಲಿ ರೈತರುಗಳಿಗೆ ವಿತರಣೆ ಮಾಡಿಕೊಡ್ಲಿಕ್ಕೆ, ಮತ್ತು ಕೃಷಿ ಹೊಂಡನೂ ಸಹ ಅವ್ರು ಮಾಡ್ಕೋಬೋದು. ನಮ್ಮಲ್ಲಿ ಬೋರ್ವೆಲಿನ ನೀರನ್ನ ಒಂದು ಕಡೆ ನಾವು ಶೇಖರಣೆ ಮಾಡಿ ನಂತರ ಗಿಡಗಳಿಗೆ ಒದಗಿಸ್ತೀವಿ ಅನ್ನೋ ರೈತರು ಕೃಷಿ ಹೊಂಡಗಳನ್ನ ಮಾಡಿಕೊಡ್ಲಿಕ್ಕೆ ನಾವು ಸಹಾಯಧನವನ್ನು ಒದಗಿಸ್ಕೊಡ್ತೀವಿ ಸರ್. ನಂತರ ಕಟಾವು ಮಾಡಿ ಅವರು ಖರೀದಿ ಕೇಂದ್ರಕ್ಕೆ ತಂದರೆ
ಮಾರಾಟಕ್ಕೂ ಏನೂ ಸಮಸ್ಯೆ ಇಲ್ಲ. ತಾಳೆ ಬೆಳೆಯಲ್ಲಿ ಮುಖ್ಯವಾಗಿ 15 ದಿನಕ್ಕೊಂದ್ಸಲ ಅವರು ಕಟಾವು ಮಾಡ್ತಾರೆ. ಅಂದರೆ ಶೇಖರಣಾ ಕೇಂದ್ರಗಳನ್ನ ಅವರು ಕಂಪನಿಯಿಂದ ಮುಂಚಿತವಾಗಿ ಅವರಿಗೆ ರೈತರಿಗೆ ತಿಳಿಸಿರ್ತಾರೆ. ಇಂಥ ಶೇಖರಣಾ ಕೇಂದ್ರಗಳಲ್ಲಿ 15 ದಿನಕ್ಕೊಂದ್ಸಲ ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ನಲ್ಲಿ ಅವರು ಆ ಶೇಖರಣಾ ಕೇಂದ್ರಕ್ಕೆ ಬಂದು ಕೊಟ್ಟರೆ ಅವರು ವೇ ಬ್ರಿಡ್ಜ್ನಲ್ಲಿ ತೂಕ ಮಾಡಿ ಆ ತೂಕದ ಪ್ರಕಾರ ಸ್ಲಿಪ್ಪನ್ನ ರೈತರಿಗೆ ಕೊಡ್ತಾರೆ. ಅವರಿಗೆ ತಿಂಗಳಿಗೊಂದ್ಸಲ, ತಿಂಗಳ 2 ಕಟಾವು ಆಗುತ್ತೆ ಸರ್. 2 ಕಟಾವು ಆದ ನಂತರ ಮುಂದಿನ ತಿಂಗಳ 5ನೇ ತಾರೀಕು ಒಳಗಡೆ ಅವರ ಸರ್ಕಾರ ಏನು ನಿಗದಿಪಡಿಸಿರುತ್ತೆ ಆ ಮಾಹೆ ದರ ಅದ್ರ ಪ್ರಕಾರ ಅವರ ಖಾತೆಗೆ ಕಂಪನಿ ಕಡೆಯಿಂದ ನಗದು ಏನು ಪಾವತಿಸಬೇಕು ಅದನ್ನು ಪಾವತಿ ಮಾಡಿಕೊಡಲಾಗುತ್ತೆ ಸರ್. ಕಚ್ಚಾ ತೈಲನ ತೆಗೆಯುವಂತಹ ಸಣ್ಣ ಕಾರ್ಖಾನೆ ನಿಮ್ಮ ತಾಲೂಕಲ್ಲಿ ಇದೆಯಾ? ಹೌದು ಸರ್. ನಮ್ಮ ರೈತರಿಗೆ ಅದೊಂದು ವರದಾನ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಬ್ಬೊಬ್ಬರು ರೈತರು ನಾವು ಹೊರಗಡೆ ಹೋಗ್ಬಿಟ್ಟಿರ್ತೀವಿ, 15 ದಿನದಲ್ಲಿ ಕಟಾವು ಮಾಡೋಕ್ಕಾಗಲಿಲ್ಲ ಅನ್ನೋ ರೈತರು ಡೈರೆಕ್ಟ್ ಹೋಗ್ಬಿಟ್ಟು ಫ್ಯಾಕ್ಟ್ರಿಗೂ ಸಹ ಕೊಡಲಿಕ್ಕೂ ಸಹ ಕಂಪ್ನಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಆ ಟೈಮಲ್ಲಿಲ್ಲ, ಕಟಾವು ಮಾಡೋ ಟೈಮಲ್ಲಿ. ಜೊತೆಗೆ ನಾವು ರೈತರಿಗೆ ಹೇಳಬೇಕಾದ್ರೆ ಯಾಕೆಂದರೆ ಅವರು ಈ ಹಣ್ಣು ಏನಾಗುತ್ತೆ ಏನೋ ಅಂತ ಸಾಕಷ್ಟು ರೈತರಲ್ಲಿ ಗೊಂದಲ ಇದ್ದೇ ಇರುತ್ತೆ. ಇದನ್ನು ನಾವು ಎಣ್ಣೆ ಬಳಸೋದೇ ಇಲ್ಲ, ಪಾಮ್ ಆಯಿಲ್ ಬೆಳೆಸೋದಿಲ್ಲ, ಇದನ್ನು ಎಣ್ಣೆ ಮಾಡೋದೇ ಇಲ್ಲ ಅಂತ ರೈತರು ಸಾಕಷ್ಟು ಜನ ಹೇಳ್ತಿರ್ತಾರೆ. ಅಂಥ ರೈತರುಗಳಿಗೆ ತೋರಿಸ್ಲಿಕ್ಕೂ ಸಹ ನಮಗೆ ಅದಿರೋದು ನಮಗೊಂದು ಅನುಕೂಲನೇ ಆಗಿದೆ. ಎಲ್ಲಿದೆ ಮೇಡಮ್? ಸರ್ ಕಬಿನಿ ಡ್ಯಾಮ್ ಹತ್ರ ಇದೆ ಸರ್. ಹೌದಾ? ಹಾಂ, ಕಬಿನಿ ಡ್ಯಾಮ್ ಹತ್ರ ಇದೆ. ರೈತರೆಲ್ಲ ನೋಡ್ಬೋದು ಹೋಗಿ? ಹಾಂ, ಖಂಡಿತ ನೋಡ್ಬೋದು ಸರ್. ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದು ಯೂನಿಟ್ ಇರೋದ್ರಿಂದ ಹೆಚ್ಚಾಗಿ ರೈತರು ಯಾಕೆ ಆ ಬೆಳೆ ಹಾಕೋಕ್ಕೆ ಒಲವು ತೋರಿಸಲ್ಲ ಅಂದರೆ ಮುಂದೆ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಇದು ಬಹುವಾರ್ಷಿಕ ಬೆಳೆ ಆಗಿದ್ದರಿಂದ ಮುಂದೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ಬೋದು. ಮತ್ತು ಒಂದ್ಸಲ ನಾಟಿ ಮಾಡೋದು ತೆಗಿಲಿಕ್ಕಾಗಲ್ಲ. ಈಗ ಬೇರೆ ತರಕಾರಿ ಆದರೆ ಅಟ್ಲೀಸ್ಟ್ ರೇಟ್ ಏನಾದ್ರು ಸಮಸ್ಯೆ ಇದೆ ಕಿತ್ತುಬಿಟ್ಟು ಬೇರೆ ಬೆಳೆ ಹಾಕ್ಬೋದು. ಬಟ್ ಇದು ಬಹುವಾರ್ಷಿಕ ಬೆಳೆ ಆಗೋದ್ರಿಂದ ಮತ್ತು ಒಂದ್ಸಲ ನೆಟ್ಟರೆ ಸುಮಾರು 40-50 ವರ್ಷ ತನಕ ಆ ಬೆಳೆನ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಅದನ್ನು ಮಾರ್ಕೆಟರಿಂಗ್ಗೆ ರೈತರು ಹೆಚ್ಚು ನೋಡೋಕ್ಕೆ ಏನಾಗುತ್ತೋ ಅನ್ನೋದು ಅವರಿಗೆ ಒಂದು ಆತಂಕ ಇರುತ್ತೆ. ಈ ನಿಟ್ಟಿನಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ನಮಗೆ ತುಂಬ ಅನುಕೂಲ ಆಗಿದೆ ಸರ್. ರೈತರಿಗೂ ಕನ್ವಿನ್ಸ್ ಮಾಡಲಿಕ್ಕೂ ನಮಗೆ ಹೆಲ್ಪ್ ಆಗುತ್ತೆ. ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂತಾರಲ್ಲ ಆ ಥರ ಅಲ್ವಾ? ಸಸಿ ಕೊಡೋದ್ರಿಂದ ಹೌದು ಸರ್, ಕೊನೆವರೆಗೂ ಎಣ್ಣೆ ತೆಗೆಯೋ ತನಕನೂ ರೈತನ ಕೈ ಹಿಡಿದಿರ್ತೀರಿ. ಹೌದು ಸರ್, ಖಂಡಿತ. ಮತ್ತೆ ಇನ್ನೂ ಹೊಸ ಆಲೋಚನೆ ತಮ್ಮದು. ಆರಂಭದಲ್ಲಿ ಬರೀ ತಾಳೆ ನಿಧಾನವಾಗಿ ಬೆಳೆಯೋದ್ರಿಂದ ಅದರೊಳಗಡೆ ತರಕಾರಿಗಳನ್ನು ಬೆಳೆಯೋದಕ್ಕೂ ಕೂಡ ತಾವು ಮಾಹಿತಿಯನ್ನು ಕೊಡ್ತೀರಿ ಆರಂಭದಲ್ಲಿ. ಹೌದು, ಮೊದಲ 3-4 ವರ್ಷ. ಅದೇ 4 ವರ್ಷ ತನಕ ಸರ್ ನಮ್ಮಲ್ಲಿ ಹೆಚ್ಚಾಗಿ ಈ ಬಾಳೆ ಬೆಳೆಯೋ ರೈತರು ಹೆಚ್ಚಾಗಿದ್ದಾರೆ ಸರ್. ಜೊತೆಗೆ ತರಕಾರಿನೂ ಸಹ ಬೆಳೀತಾರೆ. ನಮ್ಮಲ್ಲಿ ನೇಂದ್ರ ಬಾಳೆ ಆಗ್ಬೋದು, ಪಚ್ಚಬಾಳೆ ಆಗ್ಬೋದು. ಯಾಕೆಂದರೆ ಕೇರಳ ಹತ್ತಿರದಿಂದ ನೇಂದ್ರ ಬಾಳೆ ನಮ್ಮಲ್ಲಿ ಹೆಚ್ಚಾಗಿ ಬೆಳೀತಾರೆ. ನಾವು ಮೊದಲ 4 ವರ್ಷ ಯಾವುದೇ ತೋಟಗಾರಿಕೆ ಬೆಳೆ ಆಗ್ಬೋದು, ಜೊತೆಗೆ ಕೃಷಿ ಬೆಳೆ ಆಗ್ಬೋದು. ಜೋಳ ಹಾಕ್ತೀವಿ ಅಂತಾರೆ, ಜೋಳ ಹಾಕಲಿ, ರಾಗಿ ಹಾಕ್ತಾರೆ. ಅಂಥ ಬೆಳೆಗಳಿಗೂ ನಾವು ಇಂಥದೇ ಬೆಳೆ ಬೆಳಿಬೇಕು ಅಂತ ನಮಗೆ ರೈತರಿಗೇನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಸರ್. ಯಾವುದೇ ತರಕಾರಿ ಬೆಳೆಗಳು ಮತ್ತು ಕೃಷಿ ಬೆಳೆಗೆ ಸಂಬಂಧಿಸಿದ ಎಲ್ಲ ಬೆಳೆಗಳನ್ನು ಬೆಳೀಲಿಕ್ಕೂ ಅವಕಾಶ ಇದೆ. ಇದಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ 5,250 ರೂಪಾಯಿ ನಾವು 1 ಹೆಕ್ಟೇರಿಗೆ ಪ್ರತಿ ವರ್ಷ 4 ವರ್ಷ ತನಕ ನಾವು ಸಹಾಯಧನವನ್ನು ವಿತರಣೆ ಮಾಡಿಕೊಡ್ತೀವಿ. ನಿಮ್ಮ ತಾಲೂಕಲ್ಲಿ ಬೆಳೀತಾರಲ್ವ ತಾಳೆನ? ಹಾಂ ಸರ್. ಅವರು ಆರಂಭದಲ್ಲೆಲ್ಲ ತರಕಾರಿನೇ ಜಾಸ್ತಿ ಬೆಳೆದಿದ್ರ ಅಥವಾ ಬೇರೆ ಬೇರೆ ಬೆಳೆನೂ ಬೆಳೆದಿದ್ದವರು ಇದ್ದಾರೆ? ಸರ್, ಬಾಳೆ ಹೆಚ್ಚಾಗಿ ಬೆಳೆದಿದ್ದಾರೆ. ಸರಗೂರು ತಾಲೂಕು ಕಂದಲಿಕೆ ಹೋಬಳಿದ ಹೆಚ್ಚು ಪ್ರದೇಶ ವಿಸ್ತರಣೆ ಆಗಿರೋದು. ಆ ಪ್ರದೇಶದಲ್ಲಿ ಸ್ವಲ್ಪ ಬಾಳೆ ಮತ್ತು ಇವಾಗ ಸ್ವಲ್ಪ ಶುಂಠಿ ಹೆಚ್ಚಿಗೆ ಆಗ್ತಿದೆ ಸರ್. ಇಂಟರ್ ಕ್ರಾಪ್ ಅಂತ ಬಂದರೆ, ಯಾಕೆಂದರೆ ಎಲ್ಲ ಜನಗಳು ಶುಂಠಿಗೆ ಸ್ವಲ್ಪ ಸಾಕಷ್ಟು ಪೋಷಕಾಂಶಗಳಬಹುದು, ನೀರಾಗಲಿ ಚೆನ್ನಾಗಿ ಒದಗಿಸೋದ್ರಿಂದ ಒಂದು ವರ್ಷ ನಾವು ಶುಂಠಿ ಒಳಗಡೆ ಹಾಕಿಬಿಟ್ರೆ ಗಿಡಗಳು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದ್ತವೆ ಅನ್ನೋ ನಿಟ್ಟಿನಲ್ಲಿ ಶುಂಠಿ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರು ಮುಂಚಿತವಾಗಿ ತಾಳೆ ಹಾಕಿದ ನಂತರ ಶುಂಠಿ ಏರಿಯಾ ಮಾಡ್ತಾರೆ. ಇದರಿಂದ ಶುಂಠಿಗೂ ಅನುಕೂಲ ಆಗುತ್ತೆ, ಜೊತೆಗೆ ನಾವು ಹಾಕಿರೋ ತಾಳೆನೂ ಸಹ ಉತ್ತಮವಾಗಿ ಬರುತ್ತೆ ಸರ್. ಯಾವ ಅಂತರದಲ್ಲಿ ತಾಳೆ ಹಾಕ್ಕೋಬೇಕು ನೇತ್ರಾವತಿ ಮೇಡಮ್? ತಾಳೆ ಬೆಳೆ ನಾವು ತ್ರಿಕೋನಾಕೃತಿಯಲ್ಲಿ ನಾವು ಪ್ಲ್ಯಾಂಟಿಂಗ್ ಮಾಡ್ತೀವಿ. ಅದು 9x9 ಮೀಟರ್ ಅಂತರದಲ್ಲಿ ನಾವು ಗಿಡಗಳನ್ನ ನೆಡ್ತೀವಿ ಸರ್. 1 ಎಕರೆಗೆ ಒಂದು 56-57 ಗಿಡದ ತನಕ ನಾವು ನಾಟಿ ಮಾಡ್ಕೋಬೋದು ಸರ್. ನಾಟಿ ವಿಧಾನ ಸ್ವಲ್ಪ ಹೇಳ್ಬೋದಾ? ತಾಳೆನ ನಾವು ಅದು ಸ್ವಲ್ಪ ಆಳವಾಗಿ ನೆಡೋದು ಉತ್ತಮ ಸರ್. ಏಕೆಂದರೆ ಅದು ಬಹುವಾರ್ಷಿಕ ಬೆಳೆ ಆಗಿದ್ದರಿಂದ ಚೆನ್ನಾಗಿ ಬೇರು ಬಿಡಲಿ ಅನ್ನೋ ನಿಟ್ಟಿನಲ್ಲಿ ಸುಮಾರು 2-2.5 ಅಡಿ ಆಳದಲ್ಲಿ ಗುಂಡಿಯನ್ನು ತೆಗೆದು ತ್ರಿಕೋನಾಕೃತಿಯಲ್ಲಿ ಗುಂಡಿಗಳನ್ನು ತೆಗೆದು ನಾವು 1 ಎಕರೆಗೆ ಮತ್ತು ಸಾಕಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನ, ಒಂದಿಷ್ಟು ಬೇವಿನ ಹಿಂಡಿ ಹಾಕಿಬಿಟ್ಟು ನಾವು ಗಿಡಗಳನ್ನ ನೆಟ್ಕೋಬೋದು ಸರ್. ನೀರು ಬಹಳ ಮುಖ್ಯ. ನೀರು ಆ ರೈತರಿಗೆ ತುಂಬ ಚೆನ್ನಾಗಿರಬೇಕು. ಅಂದರೆ ನೀವು ಕಾಲುವೆ ಪದ್ಧತಿನಲ್ಲಿ ನೀರು ಕೊಡೋದನ್ನು ಸಜೆಸ್ಟ್ ಮಾಡ್ತೀರೋ ಅಥವಾ ಹನಿ ನೀರಾವರಿ ಪದ್ಧತಿನಲ್ಲಿ ನೀರು ಕೊಟ್ಟರೆ ಸಾಕಾ ಸರ್? ಅದು ನೀರು ಪ್ರಾರಂಭಿಕ ಹಂತದಲ್ಲಿ ಈಗ 4 ವರ್ಷ 5 ವರ್ಷ ತನಕ ಡ್ರಿಪ್ಪಲ್ಲಿ ಹನಿ ನೀರಾವರಿ ಪದ್ಧತಿ ಮೂಲಕ ನೀರು ಕೊಡೋದು ಒಳ್ಳೆಯದು ಸರ್. ಯಾಕೆಂದರೆ ಅವರು ಅಂತರ ಬೆಳೆಯಾಗಿ ತರಕಾರಿ ಆಗ್ಬೋದು, ಬೇರೆ ಬಾಳೆ ಇಂಥ ಬೆಳೆಗಳನ್ನ ಹಾಕ್ಕೊಂಡಿರೋದ್ರಿಂದ ಮತ್ತು ಗಿಡಗಳಿಗೆ ನೀರಿನ
ಅವಶ್ಯಕತೆ ಸಹ ಕಡಿಮೆ ಇರುತ್ತೆ ಆರಂಭದಲ್ಲಿ. ಆ ಸಮಯದಲ್ಲಿ ಹನಿ ನೀರಾವರಿ ಸೂಕ್ತ ಸರ್. 4 ವರ್ಷ ತುಂಬ ತನಕ, ಮತ್ತೆ ಜೊತೆಗೆ ಅಂತರ ಬೆಳೆಗೂ ಅನುಕೂಲ ಆಗುತ್ತೆ, ಮತ್ತೆ ತಾಳೆ ಬೆಳೆಗೂ ಅನುಕೂಲ ಆಗಲಿ ನಾವು ನಿಟ್ಟಿನಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಉತ್ತಮ. ಇದು ನಮ್ಮ ಇಲಾಖೆಯಿಂದ ಸಹ ನಾವು ಸಹಾಯಧನ ಕೊಡ್ತೀವಿ ಸರ್. ನಂತರ ದಿನಗಳಲ್ಲಿ 4 ವರ್ಷ ಆದ ನಂತರ ನಾವು ಯಾವುದೇ ರೀತಿ ಅಂತರ ಬೆಳೆಗಳನ್ನ ಬೆಳೆಯೋದಿಲ್ಲ. ಆ ನಂತರ ನಾವು ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅಂತ ಅಂತೀವಿ. ಯಾಕೆಂದರೆ ಇದಕ್ಕೆ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ನಾವು ಮೈಕ್ರೋ ಸ್ಪ್ರಿಂಕ್ಲರ್ಸ್ನ ಅಳವಡಿಸ್ಕೊಂಡ್ರೆ ಗಿಡಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಒದಗಿಸ್ಬೋದು. ಜೊತೆಗೆ ನಮ್ಮಲ್ಲಿ ಈಗ ಸಾಕಷ್ಟು ರೈತರು ತಾಳೆ ಬೆಳೆ ಒಳಗಡೆ ಕೋಕೋ ಮಾಡ್ಕೊಂಡಿದ್ದಾರೆ, ಕಾಳುಮೆಣಸು ಬೆಳೆದಿದ್ದಾರೆ, ಕಾಫಿ ಬೆಳೆದಿದ್ದಾರೆ. ಯಾಕೆಂದರೆ ಈ ತಾಳೆ ಬೆಳೆ ಆದಾಯದ ಜೊತೆಗೆ ಈ ನಾವು ಅಂತರ ಬೆಳೆಯಾಗಿ ಬೆಳೆಯುವಂಥ ಈ ಕಾಫಿ ಮತ್ತು ಕೋಕೋನ ಸಹ ಒಂದಿಷ್ಟು ಆದಾಯ ತಂದು ಕೊಡೋದ್ರಿಂದ ರೈತರಿಗೆ ಸ್ವಲ್ಪ ಉತ್ತಮವಾದ ಆದಾಯ ನಿರೀಕ್ಷೆ ಮಾಡ್ಬೋದು ಸರ್, 2 ಬೆಳೆಯಿಂದ. ಆರಂಭದಲ್ಲಿ ಬೇರೆ ಬೆಳೆಗಳನ್ನು ತಾವು ಪ್ರೋತ್ಸಾಹಿಸ್ತಾ ಇರಲಿಲ್ಲ, ಆದರೆ ಈಗ ತಾಳೆ ಒಳಗಡೆ ಕೋಕೋ ಬಹಳ ಉತ್ತಮವಾದ ಒಂದು ಬೆಳೆ ಅಂತ ತಾವು ಹೇಳ್ತಾ ಇದ್ದೀರಿ, ಜನ ಕೂಡ ಬೆಳೀತಾ ಇದ್ದಾರೆ. ಹೌದು ಸರ್. ನಮ್ಮಲ್ಲಿ ಹೇಗಿದೆ ಮೇಡಮ್ ಆ ಬೆಳೆಯ ಭವಿಷ್ಯ? ಮತ್ತೆ ಹೇಗೆ ಈಗ ಕೋಕೋನೇ ನಾನು ಬೆಳಿತೀನಿ ಅಂದರೆ ಸಸಿ ಎಲ್ಲಿಂದ ತರಬಹುದು? ತಾಳೆ ಒಳಗಡೆ ಹೇಗೆ ಅವನು ಅಂತರ ಬೆಳೆನ ಬೆಳಿಬೇಕಾಗತ್ತೆ? ಕೋಕೋ ಬೆಳಿಲಿಕ್ಕೆ ನಾವು ರೈತರನ್ನ ಪ್ರೋತ್ಸಾಹಿಸ್ತಿದ್ದೀವಿ ಸರ್. ನಮ್ಮ ಇಲಾಖೆಯೂ ಸಹ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಹೊರದೇಶಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಮದು ಮಾಡ್ಕೋತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ 350-360 ರೂಪಾಯಿ ತನಕನೂ ಹೋಗಿದೆ ಸರ್ ಪರ್ kg ಕೋಕೋ ಬೀನ್ಸ್. ಹಾಗಾಗಿ ಸಾಕಷ್ಟು ರೈತರು, ಮತ್ತು ಕ್ಯಾಂಪ್ಕೋ ಅಂತ ಕಂಪನಿ ಈಗ ನಮ್ಮಲ್ಲಿ ಮೈಸೂರಿನಲ್ಲಿ ಇರೋದ್ರಿಂದ ಅವರು ಸಹ ಅವ್ರ ರೈತರುಗಳನ್ನ ಫೀಲ್ಡ್ಗಳನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವ್ರ ಜೊತೆ ನಾವು ಸಹ ಹೋಗ್ತೀವಿ. ಈ ತೆಂಗು, ಈ ಕಾಳುಮೆಣಸು, ಇದು ತಾಳೆ ಬೆಳೆ ಯಾವ ರೈತರು ಹೊಂದಿರ್ತಾರೆ ಅದ್ರ ಮಧ್ಯ, ಯಾಕೆಂದರೆ ಮೇನ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಈ ತೆಂಗು ಆಗ್ಬೋದು, ಈ ತಾಳೆ ಆಗ್ಬೋದು, ಅದ್ರದ್ದು ರೇಟ್ಗಳು ಸ್ವಲ್ಪ ಫ್ಲಕ್ಚುಯೇಷನ್ ಆದರೂ ನಾವು ಮಧ್ಯದಲ್ಲಿ ಈ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಒಂದಿಷ್ಟು ಅಡಿಷನಲ್ ಇನ್ಕಮ್ ಅಂತ ನಾವು ಪಡ್ಕೋಬೋದು. ಈ ನಿಟ್ಟಿನಲ್ಲಿ ಕ್ಯಾಂಪ್ಕೋ ಕಂಪ್ನಿಯವರು ಸಹ ಸಾಕಷ್ಟು ಮುತುವರ್ಜಿ ವಹಿಸಿ ಸೀಡ್ಲಿಂಗ್ಸ್ ಅವರೇ ಸಪ್ಲೈ ಮಾಡ್ತಾರೆ. ಅವ್ರ ಹತ್ರ ಅರಸೀಕೆರೆಯಲ್ಲಿ ನರ್ಸರಿ ಇದೆ ಸರ್, ಅಲ್ಲಿಂದ ಸೀಡ್ಲಿಂಗ್ಸ್ಗಳನ್ನ ಸಪ್ಲೈ ಕೊಡ್ತಿದ್ದಾರೆ. ಈಗ ಅಂತರ ಬೆಳೆಯಾಗೂ ಬೆಳ್ಕೋಬೋದು ಕೋಕೋನ, ಜೊತೆಗೆ ಹಾಗೆ ವಿತೌಟ್ ಶೇಡ್ ಅಂದರೆ ಯಾವುದೇ ನೆರಳಿಲ್ಲದೇ ಓಪನ್ ಫೀಲ್ಡಲ್ಲಿ ಸಹ ಕೋಕೋನ ಬೆಳಿಲಿಕ್ಕೆ ಅಂಥ ತಳಿಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಸರ್ ಕ್ಯಾಂಪ್ಕೋ ಕಡೆಯಿಂದ. ಹಾಗಾಗಿ ಕಂಪ್ನಿಯವರು ಗಿಡಗಳನ್ನ ವಿತರಣೆ ಮಾಡೋ ಜೊತೆಗೆ ರೈತರು ಹಾರ್ವೆಸ್ಟ್ ಮಾಡಿದ ನಂತರ ಬರುವಂಥ ಬೀನ್ಸ್ಗಳನ್ನು ಸಹ ಆ ಕಂಪ್ನಿ ಕಡೆಯಿಂದನೇ ಅವರು ಮಾರ್ಕೆಟಿಂಗ್ ತಗೊಂಡು ಹೋಗ್ತಾರೆ ಸರ್. ಒಂದು ವೇಳೆ ನನಗೆ ಕೋಕೋ ಬೇಡಪ್ಪ, ನಾನು ಕಾಫಿನೇ ಬೆಳಿತೀನಿ, ಮತ್ತು ಇನ್ಯಾವ ಬೆಳೆ ಹೇಳಿದ್ರಿ? ಕಾಳುಮೆಣಸು ಅಲ್ವಾ? ಅದಾದರೆ ಅವರು ಬೇರೆ ಕಡೆಯಿಂದನೇ ತರಬೇಕಾಗತ್ತಾ ಸಸಿನ? ಸರ್, ನಮ್ಮ ಕಾಫಿಗೆ ನಮ್ಮ ಇಲಾಖೆ ನರ್ಸರಿಗಳಿದ್ದಾವೆ ಸರ್. ಬಟ್ ಏನಂದರೆ ನಮ್ಮದು ಕಾಫಿ ಬೋರ್ಡ್ ವ್ಯಾಪ್ತಿಗೆ ಬರೋದಿಲ್ಲ, ಅದೊಂದು ನಮ್ಮದು ಡ್ರಾಬ್ಯಾಕ್ ಇದೆ. ಯಾಕಂದ್ರೆ ಬೋರ್ಡ್ ವ್ಯಾಪ್ತಿಗೆ ಬರೋದ್ರಿಂದ ನಮ್ಮ ಬೋರ್ಡಲ್ಲಿ ಪಡ್ಕೊಳ್ಳೋಂಥ ಅನುಕೂಲಗಳು ನಮ್ಮ ರೈತರಿಗೆ ಸ್ವಲ್ಪ ಸಿಗೋದಿಲ್ಲ. ಏಕೆಂದರೆ ಈ ಮಡಿಕೇರಿ ಸೈಡು ರೈತರುಗಳಿಗೆ ಕಾಫಿ ಬೋರ್ಡಿಂದ ಒಂದಿಷ್ಟು ಅನುಕೂಲಗಳು ಸಿಗ್ತವೆ. ಅದು ಮಾರ್ಕೆಟಿಂಗ್ ಸಂಬಂಧಿಸಿದಾಗಿರ್ಬೋದು, ಮತ್ತು ಬೆಳೆಗಳಿಗೆ ಚೆನ್ನಾಗಿ ಬರಲಿಕ್ಕೆ ತರಬೇತಿಗಳನ್ನ ಕೊಡೋದಾಗಿರ್ಬೋದು, ಮತ್ತು ಒಂದಿಷ್ಟು ಸಹಾಯಧನಗಳನ್ನ ವಿತರಣೆ ಮಾಡಿಕೊಡ್ಬೋದು. ಇದು ಬೋರ್ಡ್ ಕಡೆಯಿಂದ ಮಾಡಿಕೊಡ್ತಾರೆ. ಬಟ್ ಆದಿಷ್ಟು ರೈತರುಗಳಿಗೆ ಆ ಸವಲತ್ತುಗಳು ಸಿಗಲ್ಲ. ಬಟ್ ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ. ಬಟ್ ನಮ್ಮ ಇಲಾಖೆಯಲ್ಲೂ ಸಹ ಮಡಿಕೇರಿ ಪ್ರದೇಶದಲ್ಲಿ ಸಸಿಗಳು ಲಭ್ಯ ಇರೋದ್ರಿಂದ ರೈತರು ಆಸಕ್ತಿ ಇದ್ದರೆ ನಾವು ಇಲಾಖೆ ನರ್ಸರಿಗಳಿಂದ ರೈತರುಗಳಿಗೆ ಗಿಡ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಕಾಳುಮೆಣಸಿಗೆ ಸಾಕ ಸರ್, ಈಗ ನಮ್ಮಲ್ಲಿ ಸಾಕಷ್ಟು ರೈತರು ಕಾಳುಮೆಣಸು ಬೆಳೀತಿದ್ದಾರೆ. ಈಗ ಪ್ರೆಸೆಂಟ್ ರೇಟು ಅಷ್ಟೇ ಸುಮಾರು 700-750 ರೂಪಾಯಿ ಪರ್ kg ಇರೋದ್ರಿಂದ, ಮತ್ತು ಮಡಿಕೇರಿಗೆ ಹೋಲಿಸಿದ್ರೆ ಅಲ್ಲಿ ಸ್ವಲ್ಪ ರೋಗ ಹೆಚ್ಚಿಗೆ ಆಗಿರೋದ್ರಿಂದ ಸೊರಗು ರೋಗಗಳು ನಮ್ಮಲ್ಲಿ ಚೆನ್ನಾಗಿ ಬರ್ತಿರೋದ್ರಿಂದ ಹೆಚ್ಚಿನ ರೈತರು ಅಡಿಕೆಗೆ ಮೇಯ್ನಾಗಿ ಕಾಳುಮೆಣಸನ್ನು ಹಬ್ಬಿಸ್ಲಿಕ್ಕೆ ಆಸಕ್ತಿ ಹೊಂದಿದ್ದಾರೆ ಸರ್. ತೆಂಗು ಕೂಡ ಸಾಕಷ್ಟು ಇರಬೇಕು ನಿಮ್ಮ ತಾಲೂಕಲ್ಲಿ ಅಲ್ವಾ? ನಮ್ಮ ತಾಲೂಕಿನಲ್ಲಿ ಸುಮಾರು 2500 ತೆಂಗಿದೆ ಸರ್. ಏರಿಯಾ ಹಳೆ ತೋಟಗಳು ಇದ್ದಾವೆ, ಮತ್ತು ಹೊಸದಾಗಿ ಸಹ ರೈತರು ಈಗ ತೋಟಗಳನ್ನ ಅಭಿವೃದ್ಧಿ, ಏಕೆಂದರೆ ಈಗ ಅಡಿಕೆ ಥರ ಅಲ್ಲ ಸರ್ ತೆಂಗು, ಸ್ವಲ್ಪ ನೀರು ಕಡಿಮೆ ಆದರೂ ಒಂದು ಚಿಕ್ಕ ಇದಾದರೂ ರೋಗಗಳು ಸಹ ತೆಂಗಿಗೆ ಕಡಿಮೆ. ಹಾಗಾಗಿ ಈ ಸ್ವಲ್ಪ ಹಾರ್ಡಿ ಕ್ರಾಪ್ ಅಂತಲೇ ಹೇಳ್ಬೋದು. ನೀರು ಕಡಿಮೆ ಆದರೂ ಹೊಂದ್ಕೊಳ್ಳುತ್ತೆ, ಒಂದಿಷ್ಟು ಗೊಬ್ಬರಗಳು ಕಡಿಮೆ ಆದರೂ ಹೊಂದ್ಕೊಳ್ಳುತ್ತೆ. ಬಟ್ ನಮಗೆ ತಾಳೆಲಿ ಸರ್ ಒಂದಿಷ್ಟು ನಾವು ನೀರು ಕೊಡಲಿಲ್ಲ, ಒಂದಿಷ್ಟು ನಾವು ಮೇಂಟೆನೆನ್ಸ್ ಕಡಿಮೆ ಮಾಡಿದ್ವಿ ಅಂದರೆ ಸ್ವಲ್ಪ ಗಂಡು ಹೂಗಳು ಬರ್ತವೆ, ಹೆಣ್ಣು ಹೂಗಳ ಸಂಖ್ಯೆ ಕಡಿಮೆ. ಯಾಕೆಂದರೆ ಅದು ನೀರು ಕೊಡಲಿಲ್ಲ ಅಂದರೆ ಗಿಡ ಒಣಗಲ್ಲ. ತಾಳೆಯಲ್ಲಿ ಗಿಡ ಚೆನ್ನಾಗಿರುತ್ತೆ, ಆದರೆ ಗಂಡು ಹೂಗಳ ಸಂಖ್ಯೆ ಹೆಚ್ಚಾಗುತ್ತೆ, ಹೆಣ್ಣು ಹೂಗಳು ಬರಲ್ಲ. ಹಾಗಾಗಿ ಅದರದ್ದು ನಾವು ಏನು ಇಳುವರಿ ಕಡಿಮೆ ಆಗುತ್ತಾ ಹೋಗುತ್ತೆ. ಆದರೆ ತೆಂಗು ಆ ಥರ ಅಲ್ಲ ಸರ್, ಫಸ್ಲಂತೂ ಕೊಟ್ಟೇ ಕೊಡುತ್ತೆ. ತಾಳೆ ಮತ್ತು ಅಡಿಕೆ ಹೋಲಿಸ್ಕೊಂಡ್ರೆ ತೆಂಗು ಫಸ್ಲು ಇಲ್ಲ ಅಂತಲೇ ಇಲ್ಲ. ಈಗ ಒಂದು 200 ಕಾಯಿ ಕೊಡೋ ಜಾಗದಲ್ಲಿ 100 ಕಾಯಿನಾರು ಬರಗಾಲದಲ್ಲೂ ಕೊಡುತ್ತೆ. ಹಾಗಾಗಿ ರೈತರು ತೆಂಗು ಬೆಳೆಯೋಕ್ಕೆ ಆಸಕ್ತಿ ಹೊಂದಿದ್ದಾರೆ. ತಿಂಗಳಿಗೆ ಒಂದಿಷ್ಟು ಆದಾಯ ಬರಲಿ ಅನ್ನೋ ನಿಟ್ಟಿನಲ್ಲಿ ತೆಂಗಿಗೂ ಹೆಚ್ಚು ರೈತರು ಒಲವು ತೋರಿಸ್ತಾರೆ ಸರ್. ಈ ತೆಂಗಿಗೆ
ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ಸಹ ಸಹಾಯಧನವನ್ನು ಕೊಡಿಸ್ಲಿಕ್ಕೆ ರೈತರುಗಳ ಅರ್ಜಿಗಳನ್ನ ಕಳಿಸ್ಕೊಡ್ತೀವಿ. ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ ಸಹ ತೆಂಗಿನ ಪ್ರದೇಶ ವಿಸ್ತರಣೆಗೂ ಅವಕಾಶ ಇದೆ. ಯಾರು ಜಾಬ್ ಕಾರ್ಡ್ ಹೊಂದಿರ್ತಾರೆ ಅಂತ ರೈತರು ಉದ್ಯೋಗ ಖಾತ್ರಿ ಜೊತೆಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದನೂ ಸಹ ಸಹಾಯಧನವನ್ನು ಪಡ್ಕೊಬೋದು. ತೆಂಗು, ಅಡಿಕೆ ಈ ಬೆಳೆಗಳನ್ನು ಬಿಟ್ಟರೆ ಪ್ರಧಾನವಾದ ಹಣ್ಣಿನ ಬೆಳೆ ಅಂತಂದ್ರೆ ಬಾಳೆನೇನಾ ನಿಮ್ಮಲ್ಲಿ? ಹಾಂ ಸರ್, ಮೇಜರ್ ನಮ್ಮಲ್ಲಿ ಹಣ್ಣಿನ ಬೆಳೆ ಅಂದರೆ ಬಾಳೆನೆ ಸರ್. ನಮ್ಮಲ್ಲಿ ಸುಮಾರು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆನೆ ಬೆಳೆಯುತ್ತೆ. ಬಾಳೆ ಅಂದರೆ ಮೇಜರ್ ಆಗಿ ನೇಂದ್ರನೇ ಜಾಸ್ತಿ ಇಲ್ಲ? ಮೇಜರ್ ನೇಂದ್ರನೇ ಸರ್. ಯಾಕೆಂದರೆ ನೇಂದ್ರದಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ಗಳು ಇದ್ದಾವೆ ಸರ್. ಯಾಕೆಂದರೆ ಏಲಕ್ಕಿ ಆಗ್ಬೋದು, ಪಚ್ಚಬಾಳೆ ಆಗ್ಬೋದು, ಅವೆಲ್ಲ ಬಲ್ತ್ ನಂತರನೇ ಕಟಾವು ಮಾಡಬೇಕು. ಮತ್ತು ಸ್ವಲ್ಪ ಗಾಳಿ ಮಳೆ ಬಂತು, ಗಿಡ ಬಿದ್ದೋಯ್ತು ಅಂದರೆ ಅದನ್ನ ಯಾವ ಗ್ರೇಡ್ಗೂ ಹಾಕ್ಕೊಡಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಕಾಯಿಗಳನ್ನ ಹೆಚ್ಚಾಗಿ ಚಿಪ್ಸಿಗೆ ಹೋಗೋದ್ರಿಂದ ನೇಂದ್ರ ಬಾಳೆ ಹೆಚ್ಚಾಗಿ ನೇಂದ್ರ ಬಾಳೆ ಸ್ವಲ್ಪ ಇಮ್ಮೆಚೂರ್ ಕಾಯಿಗಳಿರ್ಬೋದು, ಇನ್ನೂ ಬಲ್ತಿಲ್ಲ ಅಂಥ ಕಾಯಿಗಳನ್ನೂ ಕಟಾವು ಮಾಡ್ಕೋಬೋದು. ಈ ನಿಟ್ಟಿನಲ್ಲಿ ಹೆಚ್ಚಾಗಿ ರೈತರು ನಮ್ಮಲ್ಲಿ ನೇಂದ್ರ ಮತ್ತು ಮಾರ್ಕೆಟಿಂಗು ಅನುಕೂಲ ಆಗುತ್ತೆ. ಯಾಕೆಂದರೆ ಅವರೇ ಬಂದು ತೋಟಗಳಲ್ಲಿ ಹಣ್ಣುಗಳನ್ನ ಕಟಾವು ಮಾಡ್ಕೊಂಡು ಹೋಗೋದ್ರಿಂದ ರೈತರುಗಳಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಉತ್ತಮವಾಗಿರೋದ್ರಿಂದ ಪಚ್ಚಬಾಳೆ ಮತ್ತು ಏಲಕ್ಕಿಗೆ ಹೋಲಿಸಿದ್ರೆ ಸರ್ ನೇಂದ್ರ ಬಾಳೆ ಹೆಚ್ಚಾಗಿ ಬೆಳೀತಾರೆ. ನಿಮ್ಮಲ್ಲಿ ಚಂದ್ರಬಾಳೆನೂ ಇದೆ? ಸ್ವಲ್ಪ ಏರಿಯಾದಲ್ಲಿ ಚಂದ್ರಬಾಳೆನ ಸ್ವಲ್ಪ ಒಂದಿಷ್ಟು ಮೀಡಿಯನ್ಸ್ ಆಗ್ಬೋದು. ಮತ್ತು ನಮ್ಮ ಕೋಟೆಯವರೇ ಸಹ ಸ್ವಲ್ಪ ಚಂದ್ರಬಾಳೆನೂ ಬೆಳೀತಾರೆ ಸರ್. ಅಲ್ವಾ? ಅದಕ್ಕೂ ಮಾರುಕಟ್ಟೆ ಕೇರಳನೇನಾ ಅಥವಾ ಸ್ಥಳೀಯವಾದ ಮಾರುಕಟ್ಟೆನೇ ಇದೆಯಾ? ಸರ್, ಕೇರಳದಲ್ಲೂ ಇದೆ ಸರ್. ಮತ್ತು ಆಮೇಲೆ ಗದ್ದಿಗೆಯಲ್ಲಿ ನಮಗೆ ಕೋಟೆಗೆ ಸ್ವಲ್ಪ ನಿಯರ್ ಅಂದರೆ ಈ ಕಡೆ ನಮ್ಮ ಕಸ್ಬಾ ಹೋಗಿದ್ರೆ ಸ್ವಲ್ಪ ಚಂದ್ರಬಾಳೆ ಬೆಳೀತಾರೆ ಸರ್ ಹೆಚ್ಚಾಗಿ. ಕಸ್ಬಾ ಬಾಳೆ ಸ್ವಲ್ಪ ಗದ್ದಿಗೆಗೆ ಅಟ್ಯಾಚ್ ಆದಂಗಿರೋದ್ರಿಂದ ನಮಗೆ ಗದ್ದಿಗೆ ಭಾಗ ಮತ್ತು APMCಗಳಿಗೆ ಈ ಚಂದ್ರಬಾಳೆನ ಮಾರ್ಕೆಟ್ ಮಾಡ್ಕೊಡ್ತೀವಿ. ನಿಮ್ಮ ನೇಂದ್ರ, ಚಂದ್ರಬಾಳೆ ಇವೆಲ್ಲ ಇದಾವಲ್ಲ, ಸ್ಥಳೀಯವಾಗಿ ಬೆಳೀತಾರಲ್ಲ, ಅದನ್ನ ಅಂಗಾಂಶ ಕೃಷಿ ಸಸಿಗಳ ಮೂಲಕ ಅಭಿವೃದ್ಧಿ ಮಾಡಿ ಮಾರುವಂಥ ನರ್ಸರಿಗಳಿದಾವ ಅಥವಾ ಮಾಮೂಲಿ ಗಡ್ಡೆ ಮೂಲಕನೇ ನಡೆಯುತ್ತಾ ಇದೆಲ್ಲ? ಸರಿ, ನಮ್ಮಲ್ಲೀಗ ರೈತರು ಹೆಚ್ಚಾಗಿ ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆನ ಮಾತ್ರ ಅಂಗಾಂಶ ಬಾಳೆ ಸಸಿಯಲ್ಲಿ ಬೆಳೀತಿರೋದು ಸರ್. ನೇಂದ್ರ ಬಾಳೆ ಮತ್ತು ಈ ಚಂದ್ರಬಾಳೆ ಇದೆಲ್ಲ ಈಗಲೂ ಸಹ ಅಂದರೆ ಅದಕ್ಕೆ ಪ್ರಾಪರ್ ಪ್ರೋಟೋಕಾಲು ಸ್ವಲ್ಪ ಅಭಿವೃದ್ಧಿ, ಇನ್ನೂ ನೇಂದ್ರ ಬಾಳೆಗೆ ಅಷ್ಟು ಅಭಿವೃದ್ಧಿ ಆಗಿಲ್ಲ ಸರ್. ಹಾಗಾಗಿ ಹೆಚ್ಚು ಕಂದುಗಳನ್ನೇ ಬಳಸಿಬಿಟ್ಟು ಪ್ರದೇಶ ವಿಸ್ತರಣೆ ಮಾಡ್ತಾರೆ. ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆಗೆ ಸಾಕಷ್ಟು ರೈತರು ಅಂಗಾಂಶ ಬಾಳೆನೇ ಸಸಿಗಳನ್ನೇ ಬಳಸಿ ಬೆಳೆನೇ ಬೆಳೀತಾರೆ ಸರ್. ಉಳಿದಂತೆ ಹಲಸು, ಮಾವು, ನೇರಳೆ, ಸೀಬೆ, ಸಪೋಟ ಈ ತರಹದ ಹಣ್ಣಿನ ಬೆಳೆಗಳು ಅಥವಾ ಹೊಸ ಬಗೆಯ ಹಣ್ಣಿನ ಬೆಳೆಗಳು ಈ ತರಹದ ಬೆಳೆಗಳ ಬಗ್ಗೆ ಏನು ಆಸಕ್ತಿ ಇಲ್ವಾ ಮೇಡಮ್? ಸರ್, ನಮ್ಮಲ್ಲಿ ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ಈ ಸೀಬೆ ಆಗ್ಬೋದು, ಸಪೋಟ ಆಗ್ಬೋದು ಬೆಳವಣಿಗೆ ಚೆನ್ನಾಗೇ ಬರುತ್ತೆ ಸರ್. ಸ್ವಲ್ಪ ಫಸಲು ಇಳುವರಿಗೆ ಹೋಲಿಸಿದ್ರೆ ನಮ್ಮ ಈಗ ನಾರ್ತ್, ಈ ಕೊಪ್ಪಳ, ಚಿತ್ರದುರ್ಗ ಅಲ್ಲಿಗೆಲ್ಲ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಇಳುವರಿ ಕಡಿಮೆನೇ ಸರ್. ಸ್ವಲ್ಪ ಮನೆ ಅಳತೆಗೆ ತಕ್ಕಂಗೆ ಬೆಳವಣಿಗೆ ಅಷ್ಟು ರೈತರು ಮಾತ್ರ ಮಾರ್ಕೆಟಿಂಗ್ ಪರ್ಪಸ್ಸಿಗೆ ಅಂತ ಈ ಬೆಳೆಗಳನ್ನ ಮಾಡ್ತಿದ್ದಾರೆ. ಮತ್ತು ನಮ್ಮಲ್ಲಿ ಈಗ ಸಾಕಷ್ಟು ರೈತರು ಹಲಸನ್ನು ನಾಟಿ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಅದರಲ್ಲಿ ಹಲಸಿನ ಪೌಡ್ರನ್ನ ತಯಾರಿಕೆ ಮಾಡಿ ಮಾರಾಟ ಮಾಡುವಂಥ ತಳಿಗಳ ಅಭಿವೃದ್ಧಿ ಬಂದಿರೋದ್ರಿಂದ ಅಂಥ ತಳಿಗಳನ್ನ ನಾಟಿ ಮಾಡಿ ಹಲಸನ್ನ ಸ್ವಲ್ಪ ಜನ ರೈತರು ಒಂದು 8-10 ಜನ ರೈತರು ಬೆಳೆದಿದ್ದಾರೆ ಸರ್. ಚಿಕ್ಕ ವಯಸ್ಸಿಂದ ಹೆಗ್ಗಡದೇವನಕೋಟೆ ತಾಲೂಕನ್ನು ತಾವು ನೋಡ್ತಾ ಬೆಳೆದಿದ್ದೀರಿ. ಸೊ ಹೇಗನ್ಸುತ್ತೆ ತೋಟಗಾರಿಕಾ ಬೆಳೆಗಳ ವಿಸ್ತೀರ್ಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ, ಹೊಸ ತಾಂತ್ರಿಕತೆಗಳ ಅಳವಡಿಕೆಯನ್ನು ರೈತರು ಮಾಡ್ಕೋತಾ ಇದ್ದಾರೆ, ಮುಂದಿನ ದಿನದಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತೇನಾದ್ರು ಅನ್ಸುತ್ತಾ ನೇತ್ರಾವತಿ ಅವರೇ? ಖಂಡಿತ ಸರ್. ಯಾಕೆಂದರೆ ರೈತರು ನಾವು ನೋಡ್ದಂಗೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಸರ್ ಹೆಚ್ಚಾಗಿ ನಮ್ಮ ತಂದೆಯವರಾಗ್ಬೋದು ಯಾರಾಗ್ಬೋದು ಭತ್ತ ಬೆಳಿಬೇಕು ಅಂತ ಅಂದರೆ ಭತ್ತ ಅದೊಂದು ಪ್ರಮುಖ ಬೆಳೆ ಆಗಿತ್ತು ಸರ್. ನಾವು ಚಿಕ್ಕವರಿಂದ ನೋಡಿದಾಗ ಗದ್ದೆಗಳಿದ್ದರೆ ಚೆನ್ನಾಗಿರುತ್ತೆ ಮತ್ತು ಭತ್ತ ಬೆಳೆದ್ರೆ ಅವ್ರು ಸ್ವಲ್ಪ ಉತ್ತಮ ರೈತರು ಅನ್ನೋ ಮನೋಭಾವನೆ ಸಾಕಷ್ಟು ರೈತರಿಗಿತ್ತು. ಬಟ್ ದಿನದಿಂದ ದಿನಕ್ಕೆ ಅದು ಕಡಿಮೆ ಆಗ್ತಿದೆ. ಈಗ ಸ್ವಲ್ಪ ಗದ್ದೆಗಳ ಪ್ರಮಾಣ ಸಾಕಷ್ಟು ರೈತರು ಕಡಿಮೆ ಮಾಡ್ಕೋತಾ ಇದ್ದಾರೆ. ಈ ಗದ್ದೆಗಳಿರೋ ಜಾಗದಲ್ಲೂ ಸ್ವಲ್ಪ ಮಣ್ಣು ನೋಡಿಸ್ಬಿಟ್ಟು ತೋಟ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾರೆ. ಏಕೆಂದರೆ ಕಾರ್ಮಿಕರಿಗೆ ತೊಂದರೆ ಇರ್ಬೋದು ಮತ್ತು ಅದನ್ನು ಸಾಕಷ್ಟು ಲಾಭ ದೊರೆಯದೇ ಇರ್ಬೋದು ರೈತರಿಗೆ. ಹಾಗಾಗಿ ಅವ್ರಿಗೆ ಎಲ್ಲರಿಗೂ ಈಗ ತೋಟ ಬೆಳೆ ಮಾಡಿದಂಥ ರೈತರು ಉತ್ತಮ ಆದಾಯ ಗಳಿಸ್ತಿರೋದ್ರಿಂದ ಸ್ವಲ್ಪ ಒಂದಿಷ್ಟು ಗದ್ದೆಗಳನ್ನ ಕಡಿಮೆ ಮಾಡಿಕೊಂಡು ತೋಟ ಮಾಡಬೇಕು ಅನ್ನೋ ಆಸಕ್ತಿ ರೈತರಿಗೆ ಬಂದಿದೆ ಸರ್. ಹಂಗೆ ಮತ್ತು ಕೋಟ ಸಾಕಷ್ಟು ಅವಕಾಶಗಳಿದೆ. ನಮ್ಮಲ್ಲಿ ನೀರು ಚೆನ್ನಾಗಿರೋದ್ರಿಂದ ಮತ್ತು ನಮ್ಮಲ್ಲಿ ಫಾರೆಸ್ಟ್ ಸಾಯಿಲ್ ಇರೋದ್ರಿಂದ ಮಣ್ಣು ಸಹ ಚೆನ್ನಾಗಿದೆ ಸರ್. ಮಣ್ಣಲ್ಲಿ ಈ ಕಡೆ ಅಸಿಡಿಕ್ಕೂ ಅಲ್ಲ, pH ಆಲ್ಮೋಸ್ಟ್ ಎಲ್ಲ ರೈತರು ನಾವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ನ್ಯೂಟ್ರಲ್ಲೇ ಇದೆ ಸರ್. ತಟಸ್ಥ pH ಇರೋದ್ರಿಂದ ತುಂಬ ರೈತರುಗಳು ಮಣ್ಣಿಗೆ ಹಾಕೋಂಥ ಬಂಡವಾಳ ಕಡಿಮೆ ಬೇರೆ ತಾಲೂಕಿಗೆ ಹೋಲಿಸ್ಕೊಂಡ್ರೆ ಸರ್. ಮತ್ತು ಮಣ್ಣು ಹಾಳಾಗಿಲ್ಲ ಸರ್. ಈಗ ನಾವು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಅದೇ ತರಕಾರಿಗಳನ್ನ ಬೆಳೆದು ಅದೇ ಬೆಳೆಗಳನ್ನ ಬೆಳೆದು ಮಣ್ಣು ಹಾಳಾಯಿತು ಅಂತ ಹೇಳ್ತಾರೆ. ಬಟ್ ನಮ್ಮ ತಾಲೂಕಿನಲ್ಲಿ ಇನ್ನೂ ಆ ಮಣ್ಣು ಆ ಗುಣಗಳನ್ನ ಬಿಟ್ಟಿಲ್ಲ. ಪೋಷಕಾಂಶಗಳ ಲಭ್ಯತೆ ಇರ್ಬೋದು. ನಾವು ಸಾಯಿಲ್ ಟೆಸ್ಟ್ ರಿಪೋರ್ಟ್ಗಳು ನೋಡಿದಾಗ ಎಲ್ಲರದು ಪೊಟ್ಯಾಶ್ ತುಂಬ ಚೆನ್ನಾಗೇ ಇರುತ್ತೆ. ಯಾವ ಜಮೀನಲ್ಲೂ ಪೊಟ್ಯಾಶ್ ಕಡಿಮೆ ಇದೆ ಅನ್ನೋಂಥ ಕಾರಣಗಳೇ ಇಲ್ಲ ಸರ್. ಮಣ್ಣು ಉತ್ತಮವಾಗಿರೋದ್ರಿಂದ ತೋಟಗಾರಿಕೆ ಬೆಳೆ ಬೆಳೀಲಿಕ್ಕೆ ತುಂಬ ಯೋಗ್ಯವಾಗಿ ಇದೆ ಸರ್ ನಮ್ಮ ತಾಲೂಕು ಮತ್ತು ಮಣ್ಣು.
ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಹೆಚ್ಚಿನ ಮಾಹಿತಿಗೆ ನೇತ್ರಾವತಿ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಸರ್, ನನ್ನ ಮೊಬೈಲ್ ನಂಬರು ಸರ್ 9964131665 ಸರ್. ಇನ್ನೊಮ್ಮೆ ಹೇಳ್ತೀರಾ ಸರ್? 9964131665 ಸರ್. ಇನ್ನೂ ಒಂದ್ಸರಿ ಹೇಳ್ಬಿಡಿ ನೇತ್ರಾವತಿ ಅವರೇ. 9964131665 ಸರ್. ಒಳ್ಳೆಯದು ನೇತ್ರಾವತಿ ಅವರೇ, ಇದುವರೆಗೂ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ತಾಳೆ, ತರಕಾರಿ ಹಾಗೂ ಹಣ್ಣಿನ ಬೆಳೆಗಳ ಬೇಸಾಯಕ್ಕಿರುವಂತಹ ಅವಕಾಶಗಳು ಹಾಗೆ ಇಲಾಖೆಯ ಸವಲತ್ತುಗಳು ಇದರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳನ್ನು ಕುರಿತು ಇದುವರೆಗೂ ಹೆಚ್ಡಿಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಮುಂದಿನ ಗುರುವಾರ 2ನೇ ತಾರೀಖು ಇದೇ ಸರಣಿಯಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಾಂಬಾರ ಬೆಳೆಗಳ ಬೇಸಾಯ ಕುರಿತು ಚಾಮರಾಜನಗರ ತಾಲೂಕು ನಂಜದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು